ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲೆಯಲ್ಲಿ ಮುಂಬರುವ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ಬಗ್ಗೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ಕರ್ನಾಟಕ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ITBT ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮುಂಬರುವ ಬೇಸಿಗೆಯ ಸಮಯದಲ್ಲಿ ಕುಡಿಯುವ ನೀರಿನ ಮತ್ತು ಬಿಸಿ ಗಾಳಿಯಿಂದ ಜಾನುವಾರುಗಳ ಮೇವಿನ ಸಮಸ್ಯೆ ಕುರಿತು ಮುಂಜಾಗ್ರತಾ ಕ್ರಮಗಳು ಕೈಗೊಳ್ಳುವ ಬಗ್ಗೆ ಪ್ರಗತಿ ಪರಿಶೀಲನಾ ಸಭೆಯು ದಿನಾಂಕ 7ನೇ ಏಪ್ರಿಲ್ 2025ರಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಜರುಗಿತು. ಇಂದು ಮಧ್ಯಾಹ್ನ 12 ಗಂಟೆಗೆ ಜರುಗಿದ ಈ ಸಭೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕುಡಿಯುವ ನೀರು, ಜಾನುವಾರುಗಳ ಮೇವು, ಹಾಲಿನ ದರ, ಪೆಟ್ರೋಲ್, ಡೀಸೆಲ್ ದರ ಹೆಚ್ಚಳದ ಕುರಿತು ಮಾತನಾಡಿದರು. ಕ್ಯಾಬಿನೆಟ್ ಸಬ್ ಕಮಿಟಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದರೆ ಕಂದಾಯ ಇಲಾಖೆ, ನಿಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟು, ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟು, RDPR, ನಿಮ್ಮ ಆ್ಯನಿಮಲ್ ಹಸ್ಬೆಂಡ್ರಿ, ಇವೆಲ್ಲನೂ ಡಿಪಾರ್ಟ್ಮೆಂಟ್ಗಳು ಸೇರಿ ಈಗಾಗಲೇ 3 ಸರಿ ನಾವು ಮೀಟಿಂಗನ್ನು ಮಾಡಿದ್ದೇವೆ. ಬಹುಶಃ ಕುಡಿಯೋ ನೀರಿನ ಸಮಸ್ಯೆ ಎಲ್ಲೆಲ್ಲಿ ಎದುರಾಗುತ್ತೆ ಅದರದ್ದು ಸಂಪೂರ್ಣವಾದಂಥ ಮಾಹಿತಿ ಕೂಡ ನಾವು ಆ ವರದಿಯನ್ನು ಅಲ್ಲಿ ಪಡೆದು ನಾವು ತಾಲೂಕು ಮಟ್ಟದಲ್ಲಿ ಯಾವ್ಯಾವ ಹಳ್ಳಿಗಳಲ್ಲಿ ಸಮಸ್ಯೆ ಎದುರಾಗ್ಬೋದು ಅಂತ ಕೂಡ ನಾವು ಮಾಹಿತಿ ಕೊಟ್ಟಿದ್ದೇವೆ. ಮತ್ತು ಟಾಸ್ಕ್ ಫೋರ್ಸ್ಗಳಿಗೆ ಸಂಪೂರ್ಣವಾಗಿ ನಾವು ಎಂಪವರ್ ಮಾಡಿದ್ದೇವೆ. ನೀವು ಕೆಲವು ಮಾನದಂಡಗಳಿವೆ. ಮೊದಲನೇದಾಗಿ ನೀವು ಖಾಸಗಿ ಬೋರ್ವೆಲ್ಗಳನ್ನು ನೀವು ತೊಗೋಬೇಕು. ಅದಾದಮೇಲೆ ಅದು ಸಿಕ್ಕಿಲ್ಲ ಅಂದರೆ ಟ್ಯಾಂಕರ್ಗಳನ್ನು ನೀವು ಹೈರ್ ಮಾಡ್ಬೋದು. ಅದು ಕೂಡ ಆಗಿಲ್ಲ ಅಂದರೆ ಹೊಸ ಬೋರ್ವೆಲ್ಗೆ ಆಗ್ತಾ ಇದ್ದರೆ ತಾವು ಮಾಡಿಸ್ಬೋದು ಅಂತ ಕೂಡ ನಾವು ಮಾನದಂಡಗಳು ಹಾಕಿದ್ದೇವೆ. ಅದಕ್ಕೆ ಬೇಕಾಗಿರುವಂಥ ಹಣವನ್ನು ಕೂಡ ಬೇಸ್ಡ್ ಆನ್ ನೀಡ್ ನಾವು ಕೊಡ್ತಾ ಇದ್ದೇವೆ. ಮತ್ತು ಆಗಲೇ PD ಅಕೌಂಟ್ನಲ್ಲಿ ಕೂಡ ಬರ ಘೋಷಣೆ ಆದರೆ PD ಅಕೌಂಟ್ನಲ್ಲಿ ಕೂಡ ದುಡ್ಡನ್ನು ನಾವು ಮುಂಜಾಗ್ರತವಾಗಿ ಆಗಲೇ ನಮ್ಮ DC ಅಕೌಂಟ್ನಲ್ಲಿ ಹಾಕಿದ್ದೇವೆ. ಒಟ್ಟಾರೆ ಹಿಂದಿನ ಏನು ನಮಗೆ ಬರ ಘೋಷಣೆ ಆದಾಗ ಸಾಕಷ್ಟು ತೊಂದರೆ ಆಗಿತ್ತು. ಬಟ್ ಈ ಸರಿ ಹಿಂದಿನಕ್ಕಿಂತ ಸಿಚುವೇಶನ್ ಪರವಾಗಿಲ್ಲ ಆ್ಯಸ್ ಆಫ್ ನೌ. ಬಟ್ ಮಾನ್ಸೂನ್ ಈ ಸರಿ ಕೂಡ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಲೈನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ನಾವು ಜಾಗೃತೆಯನ್ನು ಕಾಯ್ಕೊಂಡಿರಬೇಕಾಗುತ್ತೆ. ಸೊ ಮುಂದಿನ ವಾರ ಮತ್ತೊಮ್ಮೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇದೆ. ಸೊ ಎಲ್ಲ ತಾಲೂಕು ಮಟ್ಟದಲ್ಲಿ ಸಂಪೂರ್ಣವಾಗಿ ಅಧಿಕಾರಿ ವಿಕೇಂದ್ರೀಕರಣವನ್ನು ಮಾಡಿ ಡಿಸೆಂಟ್ರಲೈಸನ್ನು ಮಾಡಿ ಅವರಿಗೆ ಕೊಟ್ಟಿದ್ದೇವೆ. ಸೊ ಆ್ಯಸ್ ಆ್ಯಂಡ್ ವೆನ್ ನಮಗೇನೇನು ಪ್ರೋಗ್ರೆಸ್ ಸಿಗುತ್ತೆ ಅದನ್ನು ನಾನು ತಿಳಿಸ್ತೇವೆ. ಈ ಸಭೆಯಲ್ಲಿ
ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣಪ್ಪ ಕಮಕ್ನೂರ್, ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್, ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜರ್ ಆಲಂ ಖಾನ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಅಫ್ಜಲ್ಪುರ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಆದಿಬಣಜಿಗ ಜನಜಾಗೃತಿ ಸಮಾವೇಶವನ್ನು ಕರ್ನಾಟಕ ಸರ್ಕಾರದ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಉದ್ಘಾಟಿಸಿದರು. ವೀರಶೈವ ಲಿಂಗಾಯತ್ ಆದಿಬಣಜಿಗ ಸಮಾಜವನ್ನು ಗೆಜೆಟ್ದಲ್ಲಿ ಸೇರ್ಪಡೆಯಾಗಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ. ಅವರು ರವಿವಾರ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲ್ ನಲ್ಲಿ ನಡೆದ ಆದಿಬಣಜಿಗ ಸಮಾಜದ ಜನಜಾಗೃತಿ ಸಮಾವೇಶ ಉದ್ಘಾಟಿಸಿ ಮಾತನಾಡಿ, ಆದಿಬಣಜಿಗ ಸಮಾಜ ಗೆಜೆಟ್ದಲ್ಲಿ ಸೇರ್ಪಡೆಯಾಗುವ ನಿಟ್ಟಿನಲ್ಲಿ ಪರಿಹಾರ ಕಂಡುಕೊಳ್ಳಲು ನುರಿತ ಅಧಿಕಾರಿಗಳೊಂದಿಗೆ ಮೊದಲು ಚರ್ಚಿಸಿ ತದನಂತರ ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚಿಸಿ ಬೇಡಿಕೆ ಸಾಕಾರಗೊಳಿಸಲು ಅವಿರತವಾಗಿ ಶ್ರಮಿಸಲಾಗುವುದು ಎಂದು ನೆರೆದ ಜನಸ್ತೋಮ ಉದ್ದೇಶಿಸಿ ಹೇಳಿದರು. ಆದಿಬಣಜಿಗ ಸಮಾಜ ಗೆಜೆಟ್ನಲ್ಲಿ ಸೇರ್ಪಡೆಯಷ್ಟೇ ಅಲ್ಲ, ಸಮುದಾಯದವರು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುವುದು, ಅದರಲ್ಲೂ ಸಂಸ್ಕಾರಯುತ ಮೌಲ್ಯಗಳನ್ನು ಹೊಂದುವುದು ಮುಖ್ಯವಾಗಿದೆ. ವಿಭೂತಿ ಧರಿಸುವುದು, ಲಿಂಗಪೂಜೆ ಅಳವಡಿಕೆಯು ವೈಜ್ಞಾನಿಕವಾಗಿ ಉತ್ತಮವಾಗಿದೆ. ಆದಿ ಸಮಾಜವು ಕಾಯಕ ಹಾಗೂ ದಾಸೋಹಕ್ಕೆ ಪರಿಕಲ್ಪನೆ ಕೊಟ್ಟಿದೆ. ಬಸವಾದಿ ಶರಣರಲ್ಲಿ ಆದಿಗ ಬಣಜಿಗ ಸಮುದಾಯದ ಶರಣ ಆದಯ್ಯನವರು ಪ್ರಮುಖರಾಗಿದ್ದರು ಎಂದರಲ್ಲದೆ ಆದಯ್ಯನವರ ವಚನ ಹೇಳಿ ಗಮನ ಸೆಳೆದರು. ಆದಿ ಬಣಜಿಗ ಸಮುದಾಯದ ಏಳಿಗೆ ಹಾಗೂ ಅಭಿವೃದ್ಧಿಗೆ ಕೈ ಜೋಡಿಸಲಾಗುವುದು ಎಂದು ಹೇಳಿದ ಸಚಿವರು ಆದಿಬಣಜಿಗ ಸಮಾಜದ ಹಾಸ್ಟೆಲ್ ಹಾಗೂ ಕಲ್ಯಾಣ ಮಂಟಪ ನಿರ್ಮಾಣ ಕಾರ್ಯಗಳಿಗೆ ಸಹಾಯ ಮಾಡುವುದಾಗಿ ಪ್ರಕಟಿಸಿದರು. ವಿಶೇಷವಾಗಿ 12ನೇ ಶತಮಾನದಲ್ಲಿ ಹೆಚ್ಚಿನ ಮರವನ್ನು ತಂದುಕೊಟ್ಟಿರ್ತಕ್ಕಂಥ ಬಸವಾದಿ ಶರಣರಲ್ಲಿ ಆದರನವರು ಕೂಡ ಒಬ್ಬ ವಿಶೇಷ ವಚನಕಾರರು ಅಂತಕ್ಕಂಥದ್ದು ನಾವು ಯಾರು ಮರೆಯುವಂತಿಲ್ಲ. ಹಾಗಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ಸಮಾಜವನ್ನು ಸಂಘಟನೆ ಮಾಡಬೇಕು ಮತ್ತು ನಿಮ್ಮ ಬೇಡಿಕೆ ನೀವೆಲ್ಲ ನನಗೆ, ಯಾಕಂದ್ರೆ ನಾವು ಮೊದಲನೇ ಸಾರಿ ಹೇಳ್ತಾ ಇರೋದ್ರ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ. ಏನಂದ್ರೆ ಗೆಜೆಟ್ ಅಲ್ಲಿ ನಮ್ಮ ಹೆಸರು ಬರಬೇಕು ಅಂತಕ್ಕಂಥದ್ದು ತಮ್ಮ ಏನು ಅನಿಸಿಕೆ ಬೇಡಿಕೆ ಇದೆ. ಮಾಜಿ ಶಾಸಕ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರು ಮಾತನಾಡಿ, ಆದಿಬಣಜಿಗ ಸಮಾಜದವರು ಕೃಷಿ ಕಾಯಕವನ್ನೇ ನೆಚ್ಚಿಕೊಂಡವರು. ಇದರಲ್ಲಿ ಕಾಯಕವೇ ಕೈಲಾಸ ಕಂಡವರು. ಆದರೆ ಈಗ ಕೃಷಿ ಬಹಳ ಕಷ್ಟದಾಯಕವಾಗಿ ಪರಿಣಮಿಸಿದೆ. ಹೀಗಾಗಿ ಸಮುದಾಯಕ್ಕೆ ಶಕ್ತಿ ತುಂಬುವ ಕೆಲಸವಾಗಬೇಕಿದೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ಹಾಗೂ ಸಂಸ್ಕಾರ ಕೊಡಿಸಲು ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. ಸಮಾಜದಲ್ಲಿ ಇವತ್ತಿನ ದಿವಸ ನಾವು ನಮ್ಮ ಯಾರು ಹೆಚ್ಚು ತೊಂದರೆಯಲ್ಲಿದ್ದಾರೆ ಅಂತವರನ್ನ ಗುರುತಿಸಿ ಇವತ್ತು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಬೇಕಾಗಿದೆ. ಅದರ ಜೊತೆಯಲ್ಲಿ ನಮ್ಮ ತಾಯಂದಿರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ನಾನು ಎಲ್ಲರ ನಮ್ಮ ತಾಯಂದಿರಲ್ಲೂ ಕೂಡ ನಾನು ವಿನಂತಿ ಮಾಡ್ತೇನೆ, ನಾವೆಲ್ಲ ಒಕ್ಕಲ್ತನ ಮಾಡಿ ಹಳ್ಳಿಯಲ್ಲಿ ಬಹಳಷ್ಟು ಕಷ್ಟ ಪಟ್ಟು ಇವತ್ತಿನ ದಿವಸ ಮುಂದುವರುವಂತ ಕೆಲಸ ಮಾಡ್ತಾ ಇದ್ದೇವೆ. ಹೆಚ್ಚು ಸಮಾಜದಲ್ಲಿ ನೋಡ್ತವರು ರೈತರಿದ್ದಾರೆ, ಬಹಳಷ್ಟು ಜನ ವ್ಯಾಪಾರಸ್ಥರು ಅಥವಾ ಬೇರೆ ಬೇರೆ ಕಡಿಮೆ ಇದ್ದಾರೆ. ಆದರೆ ಒಕ್ಕಲ್ತನ ಮೇಲೆ ದುಡಿಮೆ ಮೇಲೆ ಇವತ್ತಿನ ದಿವಸ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಬಸವಣ್ಣವ್ರು ಹೇಳ್ತಾರೆ ಒಂದ್ ಕಡೆ, ಕಾಯಕವೇ ಕೈಲಾಸ ಅಂತ ಹೇಳಿ, ಆ ರೀತಿ ಕಾಯಕದಲ್ಲಿ ಕೈಲಾಸ ಕಾಣುವಂತ ಕೆಲಸ ಇವತ್ತು ನಾವೆಲ್ಲರೂ ಕೂಡ ಮಾಡ್ತಾ ಇರುವಂತದ್ದು. ನಮ್ಮ ತಾಯಂದಿರು ಇವತ್ತು ಹೆಚ್ಚು ಶಿಕ್ಷಣಕ್ಕೆ ಒತ್ತನ್ನು ಕೊಡಬೇಕಾಗಿದೆ. ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾದ ಎಂವೈ ಪಾಟೀಲ್ ಅವರು ಮಾತನಾಡಿ, ಆದಿಬಣಜಿಗ ಸಮಾಜದಲ್ಲಿ ಬಡತನವಿಲ್ಲ. ಪ್ರಮುಖವಾಗಿ ರಾಜಕೀಯ ಸಲುವಾಗಿ ವೀರಶೈವ ಲಿಂಗಾಯತ ಸಮುದಾಯದ ಜಾತಿ ಉಪಜಾತಿ ಒಡೆದಾಳುವ ನೀತಿ ಕಂಡುಬರುತ್ತಿದೆ. ಎಲ್ಲಾ ಉಪಜಾತಿಗಳನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುವ ಹಾಗೂ ಮೇಲೆತ್ತುವ ಕೆಲಸವಾಗಬೇಕು ಎಂದರು. ಬಿಜೆಪಿಯ ಮುಖಂಡರಾದ ನಿತಿನ್ ವಿ ಗುತ್ತೇದಾರ್ ಅವರು ಮಾತನಾಡಿ, ಗುತ್ತೇದಾರ್ ಕುಟುಂಬಕ್ಕೆ, ಅದರಲ್ಲೂ ಸಹೋದರ ಮಾಲಿಕಯ್ಯ ಗುತ್ತೇದಾರ್ 6 ಸಲ ಶಾಸಕರಾಗುವಲ್ಲಿ ತಾವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಲು ಆದಿಬಣಜಿಗ ಸಮಾಜ ಬೆನ್ನೆಲುಬಾಗಿ ನಿಂತಿದ್ದರಿಂದ ಸಾಧ್ಯವಾಗಿದೆ. ಹೀಗಾಗಿ ಸಮುದಾಯದ ಜೊತೆಗೆ ಸದಾ ಇರುವುದಾಗಿ ಹೇಳಿದರು. ವೀರಶೈವ ಲಿಂಗಾಯತರೆಲ್ಲರೂ ಒಗ್ಗೂಡಿ ಮೀಸಲಾತಿ ಪಡೆಯೋಣ. ಇದರೊಳಗೆ ಪಂಚಮ ಸಾಲಿಗೆ ಮೀಸಲಾತಿ ನೀಡಿ ಎಂದು ಬೇರ್ಪಡೆಯಾಗುವುದು ಎಷ್ಟೊಂದು ಸಮಂಜಸ. ಒಳಪಂಗಡಗಳು ಒಂದಾಗಬೇಕು. ಒಗ್ಗಟ್ಟಾದರೆ ಯಶಸ್ಸು ಸಿಗಲು ಸಾಧ್ಯ ಎಂದು ಕಲಬುರಗಿಯ ಹಿರಿಯ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮೂಲಿಗೆ ಹೇಳಿದರು. ಸರ್ಕಾರದ ವತಿಯಿಂದ ಒಂದು ಸೌಲಭ್ಯ ತೆಗೆದುಕೊಳ್ಳಬೇಕು ಅನ್ನುವಂಥ ಈ ಕಾರ್ಯಕ್ರಮದ ಉದ್ದೇಶ. ನಾವು ಈ ಕಾರ್ಯಕ್ರಮ
ಇವತ್ತು ಅಫಜಲ್ಪುರ ಗ್ರಾಮದಲ್ಲಿ ಸಾಕಷ್ಟು ಎಲ್ಲ ಹಿರಿಯ ಮುಖಂಡರು ಹಾಗೂ ಎಲ್ಲ ಸಹೋದರರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದಾರೆ. ಬಹಳ ಯಶಸ್ವಿಯಾಗಿ ಸುಮಾರು ಒಂದು ತಿಂಗಳಿಂದ ಈ ಕಾರ್ಯಕ್ರಮ ಒಂದು ತಯಾರಿ ನಡೆದಿದೆ ಹಾಗೂ ಎಲ್ಲರ ಒಂದು ಸಹಕಾರದಿಂದ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆದಿದೆ. ಹಾಗೂ ಇವತ್ತು ವೀರಶೈವ ಲಿಂಗಾಯತ ಆದಿಬಂದಿಯ ಸಮಾಜ ಬಹಳ ಎಲ್ಲರ ಜೊತೆಯಲ್ಲಿ ನಯ ವಿನಯ ಹಾಗೂ ಬಹಳ ಸಂಸ್ಕೃತಿಯಿಂದ ನಡೆದುಕೊಳ್ಳುವಂತ ಒಂದು ಸಮಾಜ ಇದಾಗಿದೆ. ಹಾಗೂ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಸಾಕಷ್ಟು ಒಳಪಂಗಡಗಳಿದ್ದಾವೆ. ಸುಮಾರು ಆದಿ ಲಿಂಗಾಯತ, ದಕ್ಷಿಣ ಲಿಂಗಾಯತ, ಪಂಚಮಸಾಲಿ, ರವಿ ಲಿಂಗಾಯತ ಹಾಗೂ ನಾಡಿ ಲಿಂಗಾಯತ ಸಾಕಷ್ಟು ಒಳಪಂಗಡಗಳಿದ್ದಾವೆ. ಸರಕಾರ ಆದಿಬಣಜಿಗ ಸಮಾಜವನ್ನು ಗೆಜೆಟ್ದಲ್ಲಿ ಸೇರಿಸದಿದ್ದರೆ ನ್ಯಾಯಾಲಯಕ್ಕೆ ಮೊರೆ ಹೋಗಿ ನ್ಯಾಯ ಪಡೆಯೋಣ. ಬರೀ ಉತ್ಸವ ಮಾಡಿದರೆ ಸಾಲದು. ಇಷ್ಟೊಂದು ಜನಸಂಖ್ಯೆ ಹೊಂದಿದ್ದರೂ ಕೈಯೊಡ್ಡುವುದು ಎಷ್ಟೊಂದು ಸರಿ ಎಂದು ಬಿಜಿಕಲ್ ವಿರಕ್ತ ಮಠದ ಶ್ರೀ ಶಿವಲಿಂಗ ಸ್ವಾಮಿಗಳು ಹೇಳಿದರು. ಕಾನೂನು ಪ್ರಕಾರ ಕೋರ್ಟ್ ಹೋಗು, ಕಾನೂನು ಪ್ರಕಾರ ಕೋರ್ಟ್ ಹೋಗು. ಈ ಕೋರ್ಟ್ ಇದು ಸಿಗ್ತೈತಿ. ಅವಾಗ ಸರಳ ಆಗ್ತದೆ. ಅದು ಭಕ್ತರು ನೀವೆಲ್ಲ ಒಂದು ಒಗ್ಗಟ್ಟಾಗಿ ನೀವೆಲ್ಲ ಕಡೆ ಮಾಡ್ತಾ ಹೋಗಿ ಇದು ಮಾಡಿದ ಸುಮ್ಮನೆ ಮ್ಯಾಲ ಉತ್ಸಾಹ ಆಗತ್ತೆ. ಅದು ಹೋಗೋಕ್ಕಾಗಲ್ಲ. ನೀವು ನಾನು ಹೇಳ್ತೀನಿ, ನೀವು ಮಂತ್ರಿ ವಹಿಸಿದ್ರಿ, ಅದು ಮುಖ್ಯಮಂತ್ರಿಗಳು ಹೇಳಿ ಮಾಡಿ ನೀವು ಹೋಗ್ಬೇಕಂತ ಮಾಡಿದ್ರೆ ನಮ್ಮ ಮಾತಿನ ಕುಷ್ಟಗಿ ತಾಲೂಕಿನ ಬಿಜಿಕಲ್ ವಿರಕ್ತ ಮಠದ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು, ಹಾರನಹಳ್ಳಿ ವಿರಕ್ತ ಮಠದ ಶ್ರೀ ನೀಲಕಂಠ ಸ್ವಾಮಿಗಳು, ಚಿಣಮಗೇರಾದ ಶ್ರೀ ವೀರ ಮಹಂತ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಸಮಾಜದ ವಿವಿಧ ಕ್ಷೇತ್ರದ ಸಾಧಕರು ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಪ್ರಮುಖರಾದ ನೀಲಕಂಠರಾವ್ ಮುಲುಗೆ, ಜಗನ್ನಾಥ ಶೇಗಜಿ, ಸೋಮಶೇಖರ್ ಗೋನಾಯಕ್, ಶಶಿಕಲಾ ಟೇಂಗಳಿ, ಬಸವರಾಜ್ ಕೋನೆಕ್, ಶಿವಪುತ್ರಪ್ಪ ಬರುಡೆ, ಗುಪ್ತಲಿಂಗ ಪಾಟೀಲ್, ಸಾಹೇಬಗೌಡ ಮುಡುಗೋಳ್, ಹನುಮಂತರಾಯ ಮಲಾಜಿ, ಗುರುಶಾಂತ್ ಪಾಟೀಲ್ ನಿಂಬಾಳ್, ಅರುಣ್ ಕುಮಾರ್ ಪಾಟೀಲ್, ಮಹಾದೇವ್ ಸಾಹುಕಾರ್ ಭೈರಾಗೊಂಡ್, ಸಂಜು ನಿಂಬಾಳ್, ರಮೇಶ್ ಬಾಕೆ, ವಿಶ್ವನಾಥ್ ರೇವೂರ್, ಅಂಬಣ್ಣ ಕುದರಿ, ಕಲ್ಯಾಣರಾವ್ ಬಿರಾದಾರ್, ಶ್ರೀಕಾಂತ್ ನಿಂಬಾಳ್ ಬಡದಾಳ್, ಬಸವಣ್ಣಪ್ಪ ಪಾಟೀಲ್ ಅಂಕಲಗಿ, ಡಾಕ್ಟರ್ ವೀರಣ್ಣ ಹಿರಾಪುರ್, ಬಿಜಿ ಯಾಳಗಿ, ಕಲ್ಯಾಣರಾವ್ ನಾಗೋಜಿ, ಶರಣು ಭಿಂಗೋಳಿ ಹಾಗೂ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ವತಿಯಿಂದ ಗೌರವ ಡಾಕ್ಟರೇಟ್ಗೆ ಭಾಜನರಾಗಿರುವ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರಿಗಾಗಿ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಹಾಗೂ ಶರಣಬಸವ ವಿಶ್ವವಿದ್ಯಾಲಯದ ವತಿಯಿಂದ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಗೆ ಭಾಜನರಾದ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರು ರವಿವಾರ ಸಂಜೆ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಶರಣಬಸವ ವಿಶ್ವವಿದ್ಯಾಲಯದಿಂದ ನಡೆದ ಸಮಾರಂಭದಲ್ಲಿ ಅಭಿಮಾನದಲ್ಲಿ ಮಿಂದೆದ್ದರು. ಶರಣಬಸವೇಶ್ವರ ದೇವಸ್ಥಾನದ ಆವರಣದ ಅನುಭವ ಮಂಟಪದಲ್ಲಿ ನಡೆದ ಸಮಾರಂಭದಲ್ಲಿ ಶರಣಬಸವೇಶ್ವರ ಮಹಾದಾಸೋಹ ಸಂಸ್ಥಾನದ 8ನೆಯ ಪೀಠಾಧಿಪತಿ ವಿದ್ಯಾಭಂಡಾರಿ ಡಾಕ್ಟರ್ ಶರಣಬಸವಪ್ಪ ಅಪ್ಪ, 9ನೆಯ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರನ್ನು ಸರ್ವರು ಆದರದಿಂದ ಸನ್ಮಾನಿಸಿದರು. ಈ ಸಮಾರಂಭದಲ್ಲಿ ಮಾತನಾಡಿದ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಶರಣರ ಸಂಸ್ಥಾನ ದಾಸೋಹಕ್ಕೆ ಹೆಸರಾಗಿದೆ. ಅದೇ ಕಾರ್ಯವನ್ನು ಮಾತೋಶ್ರೀ ಅವರು ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ಮಾರ್ಗದರ್ಶನದಲ್ಲಿ ಮಾಡಿಕೊಂಡು ಬರುತ್ತಿದ್ದಾರೆ. 12ನೆಯ ಶತಮಾನದಲ್ಲಿ ಮಹಿಳಾ ಸಮಾನತೆಯನ್ನು ಬಸವಣ್ಣನವರು ಸೇರಿ ಇತರೆ ವಚನಕಾರರು ಮಾಡಿದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೂಡ ಮಹಿಳಾ ಸಮಾನತೆ ಸಾಧಿಸಿದರು. ಇದಕ್ಕೂ ಮುನ್ನ ದೊಡ್ಡಪ್ಪ ಅಪ್ಪ ಅವರು ಮಹಿಳೆಯರಿಗಾಗಿ ಪ್ರತ್ಯೇಕ ಶಾಲೆ ತೆರೆಯುವ ಮೂಲಕ ಮಹಿಳಾ ಸಮಾನತೆಗೆ ಮುನ್ನುಡಿ ಹಾಡಿದ್ದರು. ಇಂದಿಗೂ ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಮಹಿಳಾ ಸಮಾನತೆಯ ಕಾಳಜಿ ವಹಿಸುತ್ತದೆ ಎಂದು ಹೇಳಿದರು. ಮೈಸೂರು ವಿಶ್ವವಿದ್ಯಾಲಯ ಮುಕ್ತ ವಿಶ್ವವಿದ್ಯಾಲಯ ಈಗಾಗಲೇ ಇದೇ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಶಿಕ್ಷಣವನ್ನು ಪಡೆದು ಜನರ ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದ ಮುಕ್ತ ವಿಶ್ವವಿದ್ಯಾಲಯದ ಮೈಸೂರು ವತಿಯಿಂದ ಏನು ಇವತ್ತು ಉಪಕುಲಪತಿಗಳಾಗಿ ಏನು ಡಾಕ್ಟರೇಟ್ ಪದವಿಯನ್ನು ಪೂಜ್ಯ ಮಾತೋಶ್ರೀ ದಾಕ್ಷಾಯಣಿ ಅಮ್ಮ ಅವರಿಗೆ ಕೊಟ್ಟಿದ್ದಾರೆ. ಅದು ನಿಜವಾಗಿ ಕೂಡ ಆ ಪ್ರಶಸ್ತಿಯಿಂದ ಆ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಒಂದು ಘನತೆ ಗೌರವ ಬಂದಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದರೆ ಇದು ಇತಿಹಾಸ ಉಳ್ತಕ್ಕಂಥ ಒಂದು ಸಂಸ್ಥೆ. ಇತಿಹಾಸ ಉಳ್ತಕ್ಕ 1903ರಿಂದ ಈ ಸಂಸ್ಥೆ ಪ್ರಾರಂಭ ಆದರೂ ಕೂಡ 1934ರಲ್ಲಿ
ಮುಂಚೆ ಬುದ್ಧನ ಕಾಲದಿಂದ ಕೂಡ ಸ್ತ್ರೀ ಸಮಾನತೆ ಬರಬೇಕಂತ ಹೇಳಿ 12ನೇ ಶತಮಾನದಲ್ಲಿ ಎಲ್ಲ ಶಾಸಕರು ಕೂಡ ಸ್ತ್ರೀ ಸಮಾನತೆ ಬರಬೇಕಂತ ಹೇಳಿ ಸಾಕಷ್ಟು ಹೋರಾಟವನ್ನು ಮಾಡಿ ಅನುಭವ ಮಂಟಪದಲ್ಲಿ ಅದರ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನು ಬಯಸಿದ್ರು. ಆಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಸ್ತ್ರೀ ಸಮಾನತೆ ಬರಬೇಕಂತ ಹೇಳಿ ಅವರು ಕೂಡ ಒಂದು ಹೋರಾಟವನ್ನು ಮಾಡಿದರು. ಈ ದೇಶಕ್ಕೆ ಸ್ವತಂತ್ರ ಸಿಗೋಕ್ಕಿಂತ ಪೂರ್ವದಲ್ಲಿ 3 ಜನವರಿ 1934ರಲ್ಲಿ ದೊಡ್ಡಪ್ಪ ಅಪ್ಪ ಅವರು ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ಆರಂಭಿಸಿರ್ತಕ್ಕಂಥದ್ದು ಇದು ಇತಿಹಾಸ ಪುಟದಲ್ಲಿ ಹೋಗಿರ್ತಕ್ಕಂಥದ್ದು. ನಾನೇ ಕಲಬುರಗಿಗೆ ಬಂದು ಶಾಲೆ ಕಲಿತಕ್ಕಂಥ ಸಂದರ್ಭದಲ್ಲಿ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ಮನೆಯಲ್ಲಿ ಬಾಂಗ್ಯಗಳನ್ನು ಕಲಿಸಿ ಹೆಣ್ಣು ಮಕ್ಕಳನ್ನು ಕಲಿಸಿ ಶಾಲೆಗೆ ಓದಿಸ್ತಾ ಇರ್ತಕ್ಕಂಥ ಸಂದರ್ಭ. ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಮಾತನಾಡಿ, ದಾಸೋಹ, ಶರಣ ಪರಂಪರೆ ಹಾಗೂ ಶಿಕ್ಷಣ ಈ 3 ಮಾತೋಶ್ರೀ ಅವರ ನೇತೃತ್ವದಲ್ಲಿ ಅತ್ಯಂತ ಉತ್ತುಂಗದಲ್ಲಿವೆ. ಇಡೀ ಶಿಕ್ಷಣ ಸಂಸ್ಥೆಯನ್ನು ಕಾಪಾಡಿಕೊಂಡು ಬೆಳೆಸಿಕೊಂಡು ಬರುವಲ್ಲಿ ಮಾತೋಶ್ರೀ ಅವರ ಪಾತ್ರ ಮಹತ್ವದ್ದಾಗಿದೆ. ಶ್ರೀ ಶರಣಬಸವೇಶ್ವರ ದಾಸೋಹ ತತ್ವ ನಂಬಿಕೊಂಡರೆ ಎಲ್ಲಾ ರೀತಿಯಲ್ಲೂ ಉತ್ತುಂಗಕ್ಕೆ ಏರುತ್ತಾರೆ ಎಂದು ಹೇಳಿದರು. ನನಗೆ ಬಸವರಾಜ ದೇಶಮುಖ ಅವರು ಫೋನ್ ಮಾಡಿದ್ರು, ನಿಮಗೆ ಈ ಸಲ ದಾಸೋಹ ರತ್ನ ಪ್ರಶಸ್ತಿನ ಕೊಡ್ತಾ ಇದ್ದೀವಿ, ತಾವು ದಯಮಾಡಿ ಬಂದು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಡು. ನಾನು ಹೇಳಿದೆ, ನಾನೇನಂತ ಮಹಾಸಾಧನೆಯನ್ನು ಮಾಡಿದ್ದೀನಿ, ನಾನು ಅದಕ್ಕೆ ಯೋಗ್ಯನೋ ಅಲ್ಲೋ ಅಂತ ಮಾತು ಬಂತು. ಕೊನೆಗೆ ನಾನು ಏನು ಈ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆದು ನಾನು ಇಷ್ಟಕ್ಕೆ ಬರಲಿಕ್ಕೆ ಕಾರಣವಾದ ಸಂಸ್ಥೆಗೆ ಅವರು ನನ್ನ ಕರೆದು ಒಂದು ಸನ್ಮಾನವನ್ನು ಮಾಡ್ತಾ ಇದ್ದಾರೆ, ಸ್ವೀಕರಿಸಬೇಕು ಅಂತ ಬಹಳ ಸಂತೋಷದಿಂದ ಇವತ್ತಿಗೆ ಬಂದಿದ್ದೇನೆ. ಪ್ರೊಫೆಸರ್ ಹಲಸೆ ಅವರು ಮುಖ್ಯ ಅತಿಥಿಗೆ ಬಂದು ಮಾತನಾಡಿದ್ದಾರೆ. ನಾನು ಅವ್ರ ಸಂಸ್ಥೆಗೆ ಹೋಗಿದ್ದೇನೆ. ಇವತ್ತು ನಮ್ಮ ಭಾಗದವರಿಗೆ ಗುರುತಿಸುವಂತ ಕೆಲಸ ರಾಜ್ಯದಲ್ಲಿ ಆಗ್ತಾ ಇಲ್ಲ. ಪ್ರೊಫೆಸರ್ ಹಲಸೆ ಅವರು ಪೂಜ್ಯ ಮಾತೋಶ್ರೀ ದಕ್ಷಿಣಿ ಅಪ್ಪನವರಿಗೆ ಎಲ್ಲಿ ಮೈಸೂರು, ಎಲ್ಲಿ ಕಲಬುರಗಿ, ಇಷ್ಟು ದೂರದಿಂದ ಗುರುತಿಸಿ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಕ್ಕಾಗಿ ನಾನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಅದರ ಕುಲಪತಿಗಳಾದಂಥ ಶ್ರೀ ಶರಣಬಸಪ್ಪ ಹಲಸೆಯವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸುತ್ತೇನೆ. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ಅಧ್ಯಕ್ಷತೆ ವಹಿಸಿದ್ದರು. ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ವಿಧಾನ ಪರಿಷತ್ತಿನ ಸದಸ್ಯರುಗಳಾದ ಶಶಿಲ್ ಜಿ ನಮೋಶಿ, ಡಾಕ್ಟರ್ ಬಿಜಿ ಪಾಟೀಲ್, ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್ ಕಾಳಗಿ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ರಾಜು ಭೀಮಳ್ಳಿ, ಕಾಂಗ್ರೆಸ್ನ ಯುವ ಮುಖಂಡರಾದ ಫರಾಜುಲ್ ಇಸ್ಲಾಂ, ಸಮಾಜ ಸೇವಕಿ ಜಯಶ್ರೀ ಮತ್ತಿಮೂಡ್, ಬಿಜೆಪಿಯ ಮುಖಂಡರಾದ ಶಿವಕಾಂತ್ ಮಹಾಜನ್, ಡಾಕ್ಟರ್ ಅಲ್ಲಮಪ್ರಭು ದೇಶಮುಖ್, ಸಂತೋಷ್ ಲಂಗರ್, ನೀಲ್ಕಂಠರಾವ್ ಮುಲಿಗೆ, ಶರಣಬಸವ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಅನಿಲ್ ಕುಮಾರ್ ಬಿಡವೆ, ಡೀನ್ ಲಕ್ಷ್ಮೀ ಪಾಟೀಲ್ ಮಾಕಾ ಸೇರಿದಂತೆ ಇತರೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜಯ ಜಯ ಅಜಹರಣಿ, ಜಯ ಜಯ ತುಳು ನಿಜಮಾರ್ಗಗಳಿಗೆ ಬುದ್ಧನೆ, ಜಯ ತುಳಸಿ ದೇಶದೇವ. ಪ್ರಸ್ಮರಣೀಯ ನಾಗವಾರ ಪುರಾಧೀಶರು ಶ್ರೀ ಕೋಟಸಿದ್ದೇಶ್ವರರನ್ನು ಕಲಬುರಗಿಯನ್ನು ಕೈಲಾಸವಾಗಿ ಮಾಡಿದ ಮಹಾದಾಸೋಹಿ ಶರಣಬಸವೇಶ್ವರರನ್ನು ಭಕ್ತಿಪುರಸ್ಸರವಾಗಿ ಹೃದಯದಲ್ಲಿ ಸ್ಮರಿಸಿಕೊಂಡು ಶರಣಬಸವೇಶ್ವರ ಜಾತ್ರೋತ್ಸವದ ಸುಸಂದರ್ಭದಲ್ಲಿ ನಡೆದಿರುವಂಥ ಇತ್ತೀಚೆಗೆ ತಾನೇ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ಗಳನ್ನು ಪಡೆದುಕೊಂಡಿರ್ತಕ್ಕಂಥ ಶರಣಬಸವೇಶ್ವರ ಸಂಸ್ಥಾನದ ಮಾತೋಶ್ರೀ ಅವ್ವ ದಾಕ್ಷಾಯಿಣಿ ಅಮ್ಮನವರ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಅಭಿನಂದನಾ ಸಮಾರಂಭ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭಗಳ ಇವತ್ತಿನ ವೇದಿಕೆಯ ಮೇಲೆ ಎಲ್ಲ ಭಕ್ತಾಭಿಮಾನಿಗಳ ಅಭಿನಂದನೆಗೆ
ಕಾರಣೀಭೂತರಾಗಿರ್ತಕ್ಕಂಥ ಮಾತುಶ್ರೀ ತಾಯಿ ದಾಕ್ಷಾಯಿಣಿ ಅವ್ವ ಅವರೇ, ಮಹಾದಾಸೋಹದ 8ನೇ ಪೀಠಾಧಿಪತಿಗಳಾಗಿ ಈಗ ತನ್ನ ವಿಶ್ರಾಂತಿಗೆ ತೆರಳಿರ್ತಕ್ಕಂಥ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರೇ, 9ನೇ ಮಹಾದಾಸೋಹದ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರೇ, ವಿಶೇಷವಾಗಿ ದಾಸೋಹದ ಕ್ಷೇತ್ರದಲ್ಲಿ ಶರಣಬಸವೇಶ್ವರರ ಈ ಪುಣ್ಯಕ್ಷೇತ್ರದಲ್ಲಿ ಬಹಳ ಕ್ರಿಯಾಶೀಲರಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಶ್ರೀ ಬಸವರಾಜ್ ದೇಶಮುಖ್ ಅವರೇ, ಇವತ್ತಿನ ಸಮಾರಂಭದಲ್ಲಿ ನಮ್ಮೊಂದಿಗೆ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಆನಂದ ಶಾಸಕರಾಗಿರ್ತಕ್ಕಂಥ ಶ್ರೀ BR ಪಾಟೀಲ್ ಮಾಜಿ ಉಪಸಭಾಪತಿಗಳು BR ಪಾಟೀಲ್ ಅವರೇ, ಈ ಸಮಾರಂಭದ ವೇದಿಕೆಯ ಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ಓದಿ ಈಗ ಒಂದು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಅತ್ಯಂತ ಆತ್ಮೀಯರು ಕಲಬುರಗಿ ದಕ್ಷಿಣ ಶಾಸಕರಾಗಿರ್ತಕ್ಕಂಥ ಶ್ರೀ ಅಲಂಪ್ರಭು ಪಾಟೀಲ್ ಅವರೇ, ವೇದಿಕೆಯ ಮೇಲಿರ್ತಕ್ಕಂಥ ಶಶಿಲ್ ಜಿ ನಮ್ಮಶಿ ಅವರೇ, ತಿಪ್ಪಣ್ಣಪ್ಪ ಕಮರ್ಟೂರ್ ಅವರೇ, ಜಗದೇವ್ ಗುತ್ತೇದಾರ್ ಅವರೇ, HK ಸೊಸೈಟಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಜು ಭೀಮಳ್ಳಿ ಅವರೇ, ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಸಂಸ್ಥೆಯ ಎಲ್ಲ ಹಿರಿಯರೇ, ಗಣ್ಯರೇ, ಸಂಸ್ಥೆಯ ಎಲ್ಲ ಕಾರ್ಯಕರ್ತರೇ, ಮಾಧ್ಯಮದ ಮಿತ್ರರೇ, ಸಮಸ್ತ ಶರಣಬಸವೇಶ್ವರರ ಪೂರ್ಸಿದ್ದೇಶ್ವರರ ಅಭಿಮಾನಿ ಭಕ್ತರೇ, ತಮ್ಮೆಲ್ಲರ ಅಂತರ. ಇದೇ ಸಂದರ್ಭದಲ್ಲಿ ಶ್ರೀ ಶರಣಬಸವೇಶ್ವರರ 203ನೆಯ ಜಾತ್ರಾ ಮಹೋತ್ಸವದ ನಿಮಿತ್ತ ಕೊಡಮಾಡುವ ಅಪ್ಪ ಪ್ರಶಸ್ತಿಯನ್ನು ನಾಲವಾರದ ಶ್ರೀ ಸಿದ್ಧ ತೋಟೇಂದ್ರ ಶಿವಾಚಾರ್ಯರಿಗೆ ಹಾಗೂ ದಾಸೋಹ ಜ್ಞಾನರತ್ನ ಪ್ರಶಸ್ತಿಯನ್ನು ಯೋಜನಾ ಆಯೋಗದ ಉಪಾಧ್ಯಕ್ಷರು ಹಾಗೂ ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್ ಅವರಿಗೆ ದಂಪತಿ ಸಮೇತವಾಗಿ ಸನ್ಮಾನ ಮಾಡಿ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ, ಅಭಿನಂದನಾ ಫಲಕ, 50,000 ರೂಪಾಯಿ ಹಾಗೂ ಸನ್ಮಾನ ಒಳಗೊಂಡಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ಜಯಂತ್ಯೋತ್ಸವದ ಅಂಗವಾಗಿ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಎಲ್ಲರ ಅಂಬೇಡ್ಕರ್ ನಾಟಕ ಪ್ರದರ್ಶನ ಆಯೋಜಿಸಲಾಗಿತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ಜನ್ಮದಿನದ ಪ್ರಯುಕ್ತ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಾದ್ಯಂತ 700ಕ್ಕೂ ಅಧಿಕ ಪ್ರದರ್ಶನಗೊಂಡಿರುವ ಕರ್ನಾಟಕ ರಾಜ್ಯದ ಕಲಬುರಗಿಯಲ್ಲಿ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಅದ್ಭುತ ನಾಟಕ ಎಲ್ಲರ ಅಂಬೇಡ್ಕರ್ ಸಂಗಮ್ ಶರಣಂ ಗಚ್ಚಾಮಿ ನಾಟಕ ಪ್ರದರ್ಶನವು ದಿನಾಂಕ 5ನೇ ಏಪ್ರಿಲ್ 2025ರಂದು ಸಾಯಂಕಾಲ 6 ಗಂಟೆಗೆ ಕಲಬುರಗಿ ನಗರದ ಜಗತ್ ವೃತ್ತದ ಹತ್ತಿರವಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಆವರಣದಲ್ಲಿ ಜರುಗಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ನಾಟಕಕ್ಕೆ ಚಾಲನೆ ನೀಡಲಾಯಿತು. ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವಿಠಲ್ ದೊಡ್ಮನಿ ಮತ್ತು ಎಲ್ಲ ಮಾಜಿ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರು ಸೇರಿಕೊಂಡು ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ. ದಯಮಾಡಿ ಎಲ್ಲ ಕಲಬುರಗಿ ನಗರದ ಸುಂದರ್ ನಗರ್, ಜಗತ್, ಗಾಜಿಪುರ್, ಬಾಪುನಗರ್ ಮತ್ತು ಅಶೋಕ್ ನಗರ್, ಬಸವನಗರ್, ಹೀರಾಪುರ್, ಸಿದ್ಧಾರ್ಥ ನಗರ್ ಮತ್ತು ತಾರ್ಪೇಲ್, ಬುದ್ಧನಗರ್, ಅಂಬಿಕಾನಗರ್ ಹಾಗೂ ರಾಮ್ಜಿನಗರ್, ಸಂಜೀವ್ ನಗರ್, CAB ಕಾಲನಿ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು, ಅಂಬೇಡ್ಕರ್ ಚಿಂತನೆಗಳನ್ನು ಮೈಗೂಡಿಸ್ಕೊಂಡವರು, ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಸಮಾಜದ ಇತರೆ ಬುದ್ಧಿಜೀವಿಗಳು, ನೀವೆಲ್ಲರೂ ಕಷ್ಟ ಆದರೂ ಪರವಾಗಿಲ್ಲ, ಊಟ ಮಾಡ್ಕೊಂಡಿರಿ. ಈಗ ಮನೆಯಿಂದ ಹೊರಗೆ ಬಂದು ಈ ನಾಟಕ ವೀಕ್ಷಣೆ ಮಾಡಿ ನಿಮ್ಮ ಸುತ್ತಮುತ್ತಿರ್ತಕ್ಕಂಥ ಪರಿಸರವನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸಮಾಜವನ್ನು ಜಾಗೃತಗೊಳಿಸ್ತಕ್ಕಂಥ ಕೆಲಸ ಮಾಡಲು
ಬಂದು ಈ ನಾಟಕವನ್ನು ನೋಡಿ ಅದೆಷ್ಟೋ ವರ್ಷಗಳಿಂದ ಕೇಳಿರೋ ಮಾತುಗಳೇ ಕೇಳಿ ಕೇಳಿ ನನ್ನ ಕಿವಿ ಕಿವುಡಾಗಿ ಹೋಗಿದೆ. ನನ್ನನ್ನು ದೀನದಲಿತ ವರ್ಗಕ್ಕೆ ನಾಯಕನಾಗಿ ಬದಲಾಯಿಸಿಬಿಟ್ರೆ ನಾನು ಈ ದೇಶದಲ್ಲಿ ಕೇಳಲು ಧ್ವನಿ ಇಲ್ಲದವರಿಗೆ ಧ್ವನಿ ಎತ್ತಿ ಹೋರಾಡಿದೆ. ಬಡವರಿಗಾಗಿ, ಕಾರ್ಮಿಕರಿಗಾಗಿ, ಮಹಿಳೆಯರಿಗಾಗಿ, ಕೀಳು ಜಾತಿಗಾಗಿ ಒಂದೇನು ದೀನದಲಿತ ವರ್ಗಕ್ಕಾಗಿ, ಅಲ್ಪಸಂಖ್ಯಾತರಿಗಾಗಿ ಹೋರಾಡಿದೆ. ನಾನು ನನ್ನ ಜೀವನ ಉದ್ದಕ್ಕೂ ಮಾಡಿರುವುದು, ಹೇಳಿರುವುದು, ಬರೆದಿರುವುದನ್ನ ಬಿಟ್ಟು ನನ್ನ ಮರಣಕ್ಕೂ ಮುನ್ನ ನಾನು ಮಾಡಿರೋ ಕೆಲಸಗಳು, ಸಂವಿಧಾನ ಬರೆದನು, ಮೀಸಲಾತಿ ತಂದನು ಅಂತ ಇದೆರಡನ್ನು ಇಷ್ಟು ವರ್ಷ ಹೇಳಿದ್ದಾರೆ. ಇನ್ನು ಎಷ್ಟು ವರ್ಷದವರೆಗೂ ಹೇಳ್ತಾ ಇರ್ತೀರಾ? ಹಿಂದೆ ಮುಂದೆ ನೋಡದೆ ಇನ್ನು ಎಷ್ಟು ವರ್ಷದವರೆಗೂ ಇದನ್ನೇ ಕೇಳಬೇಕು ನಾನು? ನನ್ನ ಸಹನೆ ನಶಿಸಿತು. ಇವರು ನನ್ನ ವಿಗ್ರಹವಿಷ್ಕಾರಣಕ್ಕೆ ನಿಮ್ಮನ್ನು ಕರೆತಂದಿದ್ದಾರಲ್ಲವೇ? ಆದರೆ ಇಲ್ಲಿ ನಡೆಯುವುದು ವಿಗ್ರಹವಿಷ್ಕಾರಣವಲ್ಲ, ನನ್ನ ಆವಿಷ್ಕರಣ. ನನ್ನ ಆರಾಟ, ಹೋರಾಟದ ಬಗ್ಗೆ ಆವಿಷ್ಕರಣಗೊಳ್ಳಬೇಕು. ಈ ದೇಶದ ಬಗ್ಗೆ ನಾನು ಕಂಡ ಕನಸನ್ನು, ನಾನು ಹಾಕಿರುವ ಯೋಜನೆಗಳು ಆವಿಷ್ಕರಣಗೊಳ್ಳಬೇಕು. ಈ ಸಂದರ್ಭದಲ್ಲಿ ಹಿರಿಯ ದಲಿತ ಮುಖಂಡರಾದ ಡಾಕ್ಟರ್ ವಿಠಲ್ ದೊಡ್ಡಮನಿ, ಲೋಕೋಪಯೋಗಿ ಇಲಾಖೆ ಕಲಬುರಗಿ ವೃತ್ತದ ಅಧೀಕ್ಷಕ ಅಭಿಯಂತರರಾದ ಡಾಕ್ಟರ್ ಸುರೇಶ್ ಎಲ್ ಶರ್ಮಾ, ಡಾಕ್ಟರ್ ಅಂಬಾರಾಯ್ ಅಷ್ಟಗಿ, ಸಮಿತಿಯ ಅಧ್ಯಕ್ಷರಾದ ವಾಸು ವಂಟಿ, ಎಸ್ ತಾವಡೆ, ದಿಗಂಬರ್ ಬೆಳಮಗಿ, ರಾಜು ಸಂಕ, ಸುರೇಶ್ ಹಾದಿಮನಿ, ರಾಹುಲ್ ಉಪಾರೆ, ಗುಂಡಪ್ಪ ಲಂಡನ್ಕರ್, ದಿನೇಶ್ ದೊಡ್ಡಮನಿ ಸೇರಿದಂತೆ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಕಲಬುರಗಿಯ ಅನೇಕ ಜನ ಮಾಜಿ ಅಧ್ಯಕ್ಷರುಗಳು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಕಲಬುರಗಿ ಮಹಾನಗರ ಪಾಲಿಕೆಯ ಸಹಯೋಗದೊಂದಿಗೆ ಇಂದು ಕಲಬುರಗಿ ನಗರದ ಟೌನ್ ಹಾಲ್ ಆವರಣದಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಈ ಖಾತಾ ವಿಶೇಷ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆಸ್ತಿಗಳ ನೋಂದಣಿಗೆ ಸರಳೀಕರಣ ತರುವ ನಿಟ್ಟಿನಲ್ಲಿ ರಾಜ್ಯದಾದ್ಯಂತ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಅನಧಿಕೃತ ಆಸ್ತಿಗಳನ್ನು ಬಿ ಖಾತಾ ನಡಿ ನೋಂದಾಯಿಸಲು ಅವಕಾಶ ನೀಡಿದ್ದು, ಇದರಿಂದ ಸಂಸ್ಥೆಗಳು ಬಲವರ್ಧನೆಯಾಗುವುದಲ್ಲದೆ ವರ್ಷಾನುಗಟ್ಟಲೆ ಸ್ವತ್ತುಗಳ ಮಾಲೀಕತ್ವ ಇಲ್ಲದೆ ಪರದಾಡುತ್ತಿದ್ದ ಜನರಿಗೆ ನೆಮ್ಮದಿ ಸಿಕ್ಕಿದೆ ಎಂದು ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್, ಐಟಿಬಿಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಅವರು ಸೋಮವಾರ ಕಲಬುರಗಿ ನಗರದ ಮಹಾನಗರ ಪಾಲಿಕೆ ಉದ್ಯಾನವನದ ಇಂದಿರಾ ಸ್ಮಾರಕ ಭವನದ ಆವರಣದಲ್ಲಿ ನಡೆದ ಈ ಖಾತಾ ಅಭಿಯಾನ ಉದ್ಘಾಟಿಸಿ ಸಾಂಕೇತಿಕವಾಗಿ ಆಯ್ದ ಫಲಾನುಭವಿಗಳಿಗೆ ಈ ಖಾತಾ ವಿತರಿಸಿ ಮಾತನಾಡಿದರು. ಚುನಾವಣಾ ಪೂರ್ವ ಮತಯಾಚನೆಗೆ ಹೋದಾಗ ಜನ ಆಸ್ತಿ ನೋಂದಣಿ ಬಗ್ಗೆ ಕೇಳುತ್ತಿದ್ದರು. ಇದೀಗ ನಮ್ಮ ಸರ್ಕಾರ ಪರಿಹಾರ ಕಲ್ಪಿಸಿದೆ. ಆಸ್ತಿ ಮಾಲೀಕರು ವಿಳಂಬ ಮಾಡದೆ ಮೇ 10ರ ಒಳಗೆ ಬಿ ಖಾತಾ ಮಾಡಿಸಿಕೊಳ್ಳಬೇಕು ಎಂದು ಸಾರ್ವಜನಿಕರಿಗೆ ಮನವಿ ಮಾಡಿದ ಸಚಿವರು ಈ ಬಗ್ಗೆ ಪಾಲಿಕೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಿಂದ ಈ ಖಾತಾ ಅಭಿಯಾನ ಆಯೋಜಿಸಬೇಕು ಎಂದು ಸೂಚನೆ ನೀಡಿದರು.
ಇನ್ನು ಮುಂದೆ ರಾಜ್ಯದಾದ್ಯಂತ ಅನಧಿಕೃತ ಬಡಾವಣೆ ತಲೆ ಎತ್ತದಂತೆ ಕಂದಾಯ, ಪೌರಾಡಳಿತ, ಗ್ರಾಮೀಣಾಭಿವೃದ್ಧಿ, ನಗರಾಭಿವೃದ್ಧಿ ಇಲಾಖೆಯ ಒಳಗೊಂಡಂತೆ ಯೂನಿಫೈಡ್ ಸಿಸ್ಟಮ್ ರಾಜ್ಯದಲ್ಲಿ ಜಾರಿಗೆ ತರಲಾಗುತ್ತಿದೆ ಎಂದರು. ರಾಜ್ಯದಾದ್ಯಂತ ಗ್ರಾಮೀಣ ಭಾಗದಲ್ಲಿ 11.50 ಲಕ್ಷ ಆಸ್ತಿಗಳನ್ನು ಆಸ್ತಿ ತೆರಿಗೆ ವ್ಯಾಪ್ತಿಗೆ ತಂದ ಫಲವಾಗಿ ದಾಖಲೆ ಪ್ರಮಾಣದಲ್ಲಿ 1272 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹವಾಗಿದೆ. ಇದರಿಂದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಸ್ತೆ, ಚರಂಡಿ, ಅರಿವೆಯ ಗ್ರಂಥಾಲಯ ಸೇರಿದಂತೆ ಇನ್ನಿತರ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾರ್ಯಕ್ಕೆ ಈ ಹಣ ವಿನಿಯೋಗಿಸಲಾಗುತ್ತದೆ. ಹೀಗಾಗಿ ಸ್ಥಳೀಯ ಸಂಸ್ಥೆಗಳು ಕಂದಾಯ ವಸೂಲಾತಿಗೂ ಮುಂದಾಗಬೇಕು ಎಂದರು. ಕೇಂದ್ರ ಸರ್ಕಾರ ಕಲಬುರಗಿಯನ್ನು ಸ್ಮಾರ್ಟ್ ಸಿಟಿ ಎಂದು ಪರಿಗಣಿಸಲಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರವೇ ಕಲಬುರಗಿಯನ್ನು ಸ್ಮಾರ್ಟ್ ಗಿಂತ ಸ್ಮಾರ್ಟ್ ಸಿಟಿಯನ್ನಾಗಿ ಪರಿವರ್ತಿಸಲು ಪಣ ತೊಟ್ಟಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ ಮತ್ತು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರ ಒತ್ತಾಸೆಯಂತೆ ಕಲಬುರಗಿ ನಗರ ಸೌಂದರ್ಯ ಹೆಚ್ಚಿಸುವುದು, ಉದ್ಯಾನವನಗಳ ನಿರ್ಮಾಣ, ಔದ್ಯೋಗಿಕ ಅಭಿವೃದ್ಧಿ, ಸಾರಿಗೆ ಸಂಪರ್ಕ ಉತ್ತಮಗೊಳಿಸುವುದು, ನವೋದ್ಯಮಗಳಿಗೆ ಬೆಂಬಲ, ಚರಂಡಿಗಳ ಅಭಿವೃದ್ಧಿ ಸೇರಿದಂತೆ ವಿವಿಧ ನಾಗರಿಕ ಸೌಲಭ್ಯಗಳನ್ನು ಒದಗಿಸುವ ಸ್ಮಾರ್ಟ್ ಸಿಟಿ ಅಭಿವೃದ್ಧಿಗೆ ಈಗಾಗಲೇ ಖಾಸಗಿ ನಗರ ಪ್ಲಾನರ್ ಜೊತೆ ಸಭೆ ನಡೆಸಿದ್ದು 2 ತಿಂಗಳಲ್ಲಿ ನೀಲಿ ನಕ್ಷೆ ಸಿದ್ಧವಾಗಲಿದೆ. ನಂತರ ಸಾರ್ವಜನಿಕರ ಮುಂದಿಟ್ಟು ಸಲಹೆಗಳನ್ನು ಪಡೆದು ಮುಂದುವರೆಯಲಾಗುತ್ತದೆ ಎಂದರು. ಈ ಸರಳೀಕರಣನೂ ಆಗುತ್ತೆ, ಸಬಲೀಕರಣನೂ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಇಲ್ಲೆಲ್ಲ ನಮ್ಮ ಕಾರ್ಪೊರೇಟರ್ಸ್ ಕೂತಿದ್ದಾರೆ, ಮೇಲೆ ಕೆಳಗಡೆ ಎಲ್ಲರೂ. ಚುನಾವಣೆ ಸಂದರ್ಭದಲ್ಲಿ ಈ ಅನಧಿಕೃತ ಲೇಔಟ್ಗಳಿಗೆ ಓಟ್ ಕೇಳಕ್ ನಾವು ಬರ್ತೀವಿ, ನೀವು ಹೋಗ್ತೀವಿ, ಹೌದಾ ಇಲ್ಲ? ಹೋದಾಗ ಏನ್ ಹೇಳ್ತೀವಿ ನಾವು, ಆಗ್ಲೇ ಅವರಿಗೆ ರೋಡ್ ಕೊಟ್ಟಿದ್ದೀವಿ, ಅವ್ರಿಗೆ ನೀರು ಕೊಟ್ಟಿದ್ದೀವಿ, ಕರೆಂಟ್ ಕೊಟ್ಟಿದ್ದೀವಿ, ದಾಖಲೆಗಳು ಮಾತ್ರ ಕೊಟ್ಟಿಲ್ಲ. ಏನ್ ಮೇಯರ್ ಸಾಬ್ ನೀವು ಎಷ್ಟು ಸರಿ ಹೇಳಿರಿ ನಾವೆಲ್ಲ ಲೀಗಲೈಸ್ ಮಾಡ್ಕೊಡ್ತೀವಿ ಅಂತ ಹೇಳಿರ ಇಲ್ಲ? ಹೊಸ ಮಂದಿ ಹೇಳಿರಿ, ಆದ್ರೆ ಅದು ಯಾವತ್ತೂ ಆಗಿರ್ಲಿಲ್ಲ. ಆಮೇಲೆ ಇದರಿಂದ ಸರ್ಕಾರದ ತೆರಿಗೆಗೂ ಕೂಡ ನಷ್ಟ ಆಗ್ತಾ ಇದೆ. ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಕಂದಾಯ ಸಚಿವರು ಹಾಗೂ ನಾವು ಎಲ್ಲ ಸೇರಿ, ಇಲ್ಲ ಇದು ಒನ್ ಟೈಮ್ ರಿಲೀಫ್ ನಾವು ನಮ್ಮ ಜನರಿಗೆ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಸರ್ಕಾರದ ಎಲ್ಲಾ ಸವಲತ್ತು ಕೂಡ ನಾವು ಕೊಡ್ತಾ ಇದ್ದೀವಿ, ಆದ್ರೆ ನಿಮಗೆ ಮಾಲೀಕತ್ವ ಮಾತ್ರ ಕೊಡ್ತಾ ಇರಲಿಲ್ಲ. ಸೊ ಆದ್ರಿಂದ ನಾವು ಈ ಬಿ ಖಾತಾ ಮತ್ತು ಎ ಖಾತಾವನ್ನ ಟ್ರಾನ್ಸಾಕ್ಟಬಲ್ ಮಾಡ್ಲಿಕ್ಕೆ, ಮಾಲಗತ್ತಿ ಗ್ರಾಮಗಳಲ್ಲಿ ನೋಟರಿ ಮೂಲಕ ಆಸ್ತಿ ಖರೀದಿಸಿದ ಅನೇಕ ಪ್ರಕರಣಗಳಿವೆ. ಇವೆಲ್ಲವೂ ಆಸ್ತಿ ತೆರಿಗೆ ವ್ಯಾಪ್ತಿಯಿಂದ ಹೊರಗುಳಿದಿವೆ. ಇವುಗಳಿಗೆ ಬಿ ಖಾತಾ ನೀಡಲು ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ. ಸರ್ಕಾರದ ಮಟ್ಟದಲ್ಲಿ ಈ ಬಗ್ಗೆ ಚರ್ಚಿಸಬೇಕು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರಲ್ಲಿ ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಅವರು ಮನವಿ ಮಾಡಿದರು. ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಅವಿನಾಶ್ ಶಿಂದೆ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಲಬುರಗಿ ಜಿಲ್ಲೆಯಾದ್ಯಂತ ಎಲ್ಲಾ ಸ್ಥಳೀಯ ಸಂಸ್ಥೆಗಳಲ್ಲಿ ಕಳೆದ ಫೆಬ್ರವರಿ 18ರಿಂದ ಇದುವರೆಗೆ ಈ ಖಾತಾ ಅಭಿಯಾನದ ಅಡಿ ಬಿ ಖಾತಾಗಳಿಗೆ 3897 ಅರ್ಜಿ ಸಲ್ಲಿಕೆಯಾಗಿದ್ದು 970 ವಿತರಣೆ ಮಾಡಲಾಗಿದೆ. ಅದೇ ರೀತಿ ಎ ಖಾತಾಗಳಿಗೆ 4181 ಅರ್ಜಿ ಸಲ್ಲಿಕೆಯಾಗಿದ್ದು 3324 ವಿತರಿಸಿದೆ ಎಂದು ವಿವರಿಸಿದರು. ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಈ ಖಾತಾ ಪಡೆಯಲು ಬಾಕಿ ಇರುವ ಎಲ್ಲ ಆಸ್ತಿಗಳಿಗೆ ದಿನಾಂಕ 10/5/2025 ಒಳಗಾಗಿ ನೀಡಲು ಉದ್ದೇಶಿಸಲಾಗಿರುತ್ತದೆ. ಅದರಿಂದ ಈ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಾಗಲಿ ಅಥವಾ ನಮ್ಮ ಕಲಬುರಗಿ ಜಿಲ್ಲಾದಲ್ಲಿ ಈ ಖಾತಾ ನೀಡಲು ಸರ್ಕಾರದ ನಿರ್ದೇಶನದಂತೆ ಅಭಿಯಾನ ಕೈಗೊಳ್ಳಲಾಗಿರುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿನ ಅನಧಿಕೃತ ಸ್ವತ್ತುಗಳಿಗೆ ಸಹ ಖಾತಾ ನೀಡುವ ಸಂಬಂಧ ಕಾಯ್ದೆ ಮತ್ತು ನಿಯಮಗಳಿಗೆ ತಿದ್ದುಪಡಿ ತರಲಾಗಿರುತ್ತದೆ. ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಖಾತಾ ಈಗಾಗಲೇ ನಾವು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಅನಧಿಕೃತ ಆಸ್ತಿಗಳನ್ನ ನಾವು ಬಿ ಖಾತಾ ಮುಖಾಂತರ ಒಂದು ಆಸ್ತಿ ನೋಂದಾಯಿತ ದಾಖಲಾತಿ ಆಧಾರದ ಮೇಲೆ ಕೊಡ್ತಾ ಇದ್ದೀವಿ. ಇದರಿಂದ ಅನಧಿಕೃತ ಸ್ವತ್ತುಗಳು ಮಾಲೀಕರು ತಮ್ಮ ಸ್ವತ್ತಿನ ಕಂದಾಯವನ್ನು ಪಾವತಿಸಿ ಈ ಖಾತಾ ಪಡೆಯಬಹುದಾಗಿದೆ. ಇದರಿಂದ ಬಹಳ ದಿನಗಳಿಂದ ಅನಧಿಕೃತ ಸ್ವತ್ತುಗಳು ಖಾತಾ ಸಮಸ್ಯೆಗೆ ಪರಿಹಾರ ಕಲ್ಪಿಸಲಾಗಿರುತ್ತದೆ. ಯಾಕಂದ್ರೆ ನಮ್ಮ ಹತ್ರ ಯಾವುದೂ ಅಪ್ರೂವ್ ಲೇಔಟ್ ಇಲ್ಲ ಅಥವಾ ಏನೇ ಆಗಲಿಲ್ಲ, ಆ ಸಂದರ್ಭದಲ್ಲಿ ನಾವು ಎ ಖಾತಾ ಕೊಡಕ್ಕೆ ಆಗ್ತಾ ಇದ್ದಿಲ್ಲ. ಆದರೆ ಈ ಖಾತಾ ಅಭಿಯಾನ ಮುಖಾಂತರ ಏನು ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡಿದ್ದಾರೆ, ಆ ತಿದ್ದುಪಡಿಯಿಂದ ನಾವು ಬಿ ಖಾತಾ ಪಡೆಯಲಿಕ್ಕೆ ಇವಾಗ ಅವಕಾಶ ನೀಡಿರುತ್ತಾರೆ. ಕಾರಣ ಸ್ವತ್ತಿನ ಮಾಲೀಕರು ಪಾಲಿಕೆ ತಮ್ಮ ವ್ಯಾಪ್ತಿಯಲ್ಲಿನ
ವಲಯ ಸಚಿವ ಕಚೇರಿಗಳ ಪ್ರಿಯಾಂಕ್ ಭೇಟಿ ಖರ್ಗೆ ನೀಡಿ ಅವರ ಅಧ್ಯಕ್ಷತೆಯಲ್ಲಿ ಕೇಳ್ಕೊಂಡ ನಡೆದ ಈ ದಾಖಲೆಗಳನ್ನು ಕಾರ್ಯಕ್ರಮದಲ್ಲಿ ಸಲ್ಲಿಸಿ ಈ ಖಾತಾ ಕರ್ನಾಟಕ ರೇಷ್ಮೆ ಪಡೆಯಬಹುದಾಗಿದೆ. ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರು ಹಾಗೂ ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ವಿಧಾನ ಪರಿಷತ್ತಿನ ಸದಸ್ಯರುಗಳಾದ ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್, ಜಗದೇವ್ ಗುತ್ತೇದಾರ್ ಕಾಳಗಿ, ತಿಪ್ಪಣಪ್ಪ ಕಮಕ್ನೂರ್, ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜಹರ್ ಆಲಂ ಖಾನ್, ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಂ ಸೇರಿದಂತೆ ಉಪಮಹಾಪೌರರಾದ ಹಿನಾ ಬೇಗಂ ಅಬ್ದುಲ್ ರಹೀಂ, ಕರ ಹಣಕಾಸು ಹಾಗೂ ಮೇಲ್ಮನವಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಪರ್ವೀನ್ ಬೇಗಂ, ನಗರ ಯೋಜನೆ ಮತ್ತು ಅಭಿವೃದ್ಧಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಮೊಹಮ್ಮದ್ ಅಜಿಮುದ್ದೀನ್, ಸಾರ್ವಜನಿಕ ಆರೋಗ್ಯ ಶಿಕ್ಷಣ ಹಾಗೂ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಸಚಿನ್ ಶಿರ್ವಾಳ್, ಲೆಕ್ಕ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಇರ್ಫಾನಾ ಪರ್ವೀನ್, ವಿರೋಧ ಪಕ್ಷದ ನಾಯಕರಾದ ಸಚಿನ್ ರವಿಕುಮಾರ್ ಹೊನ್ನಾ, ಆಡಳಿತ ಪಕ್ಷದ ನಾಯಕರಾದ ಶೇಖ್ ಅಜ್ಮಲ್ ಅಹಮದ್ ಅಫ್ಜಲ್ ಗೋಲಾ, ಮಾಜಿ ಮೇಯರ್ ಸೈಯದ್ ಅಹಮದ್, ಮಾಜಿ ಮೇಯರ್ ವಿಶಾಲ್ ದರ್ಗಿ ಸೇರಿದಂತೆ ವಲಯ ಆಯುಕ್ತರಾದ ಪ್ರದೀಪ್, ಝೋನಲ್ 3ರ ಮುಜಮಿಲ್ ಆಲಂ, ಸಭಾ ಕಾರ್ಯದರ್ಶಿ ಪ್ರಹ್ಲಾದ್ ಕುಲಕರ್ಣಿ ಸೇರಿದಂತೆ ಇತರೆ ಅನೇಕ ಜನ ಪಾಲಿಕೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಆಸ್ತಿ ಅಧಿಕಾರಿ ಸಾವಿತ್ರಿ ಸಲಗರ್ ಸ್ವಾಗತಿಸಿದರು. ಆರ್ಜೆ ಮಂಜು ಹಿರೋಳಿ ಕಾರ್ಯಕ್ರಮ ನಿರೂಪಿಸಿದರು. ಏಪ್ರಿಲ್ 16ರಂದು ಕಲಬುರಗಿಯಲ್ಲಿ ವಿಭಾಗ ಮಟ್ಟದ ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಜೀವನೋಪಾಯ ಮತ್ತು ಉದ್ಯಮಶೀಲತೆ ಇಲಾಖೆಯ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ತಿಳಿಸಿದ್ದಾರೆ. ರಾಜ್ಯದ ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಇಂದು ಬೆಳಗ್ಗೆ 11:30 ಗಂಟೆಗೆ ಕಲಬುರಗಿ ನಗರದ ಕೆಸಿಟಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಉದ್ಯೋಗ ಮೇಳದ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದರು. ಕಲಬುರಗಿ ನಗರದ ಕೆಸಿಟಿ ಎಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿ ಇದೇ ಏಪ್ರಿಲ್ 16ರಂದು ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆಯವರೆಗೆ ಕಲಬುರಗಿ ವಿಭಾಗದ ಬೃಹತ್ ಉದ್ಯೋಗ ಮೇಳ ಆಯೋಜಿಸಿದ್ದು, ಕಲ್ಯಾಣ ಕರ್ನಾಟಕದ ನಿರುದ್ಯೋಗ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಲಾಭ ಪಡೆಯುವಂತೆ ರಾಜ್ಯದ ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಖಾತೆಯ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಮನವಿ ಮಾಡಿದ್ದಾರೆ. ಉದ್ಯೋಗ ಮೇಳ ಆಯೋಜನೆಯ ಹಿನ್ನೆಲೆಯಲ್ಲಿ ಸೋಮವಾರ ಕಲಬುರಗಿ ನಗರದ ಕೆಸಿಟಿ ಎಂಜಿನಿಯರಿಂಗ್ ಕಾಲೇಜಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ ನಂತರ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯಸಭೆ ವಿಪಕ್ಷ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಮಿಸಲಿದ್ದಾರೆ ಎಂದರು. ಬೆಂಗಳೂರಿನ 125 ಸೇರಿದಂತೆ ಹೈದರಾಬಾದ್, ಮುಂಬೈ ಹಾಗೂ ಸ್ಥಳೀಯ ಸುಮಾರು 216 ಕಂಪನಿಗಳು ಈಗಾಗಲೇ ಮೇಳದಲ್ಲಿ ಭಾಗವಹಿಸಲು ನೋಂದಣಿ ಮಾಡಿಕೊಂಡಿವೆ. ಇದುವರೆಗೆ ಸುಮಾರು 6,000 ಅಭ್ಯರ್ಥಿಗಳು ಸಹ ನೋಂದಣಿ ಮಾಡಿದ್ದು 15,000 ಅಭ್ಯರ್ಥಿಗಳು ಭಾಗವಹಿಸುವ ನಿರೀಕ್ಷೆ ಹೊಂದಲಾಗಿದೆ ಎಂದರು. ಯುವ ನಿಧಿ ಯೋಜನೆಯ ಅಡಿ ರಾಜ್ಯದಾದ್ಯಂತ 2.50 ಲಕ್ಷ ನಿರುದ್ಯೋಗಿ ಯುವ ಸಮೂಹ ನೋಂದಣಿ ಮಾಡಿಕೊಂಡಿದ್ದು, ಇದರಲ್ಲಿ ಅರ್ಹ 1.75 ಲಕ್ಷ ಪದವಿ ಮತ್ತು ಡಿಪ್ಲೊಮಾ ಪದವೀಧರರಿಗೆ 1,500 ಮತ್ತು 3,000 ರೂಪಾಯಿ ನಿರುದ್ಯೋಗ ಭತ್ಯೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯುವ ನಿಧಿ ಯೋಜನೆಯ ಅಡಿ ನೋಂದಾಯಿತ 73,000 ಜನರಿಗೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ಮಾಹಿತಿ ನೀಡಲಾಗಿದೆ. ನೋಂದಣಿ ಪ್ರಕ್ರಿಯೆ ನಿರಂತರವಾಗಿ ನಡೆಯಲಿದ್ದು, ಆನ್ಲೈನ್ ಮೂಲಕ https://skillconnect.kaushalkr.com ವೆಬ್ಸೈಟ್ ಮೂಲಕ ನೋಂದಾಯಿಸಿಕೊಂಡು ಅಥವಾ ಅಂದೇ ನೇರವಾಗಿಯೂ ಮೇಳದಲ್ಲಿ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ ಎಂದರು. ರಾಜ್ಯದಲ್ಲಿ ನಿರುದ್ಯೋಗ ನಿವಾರಣೆ ನಿಟ್ಟಿನಲ್ಲಿ ಕೌಶಲ್ಯಾಭಿವೃದ್ಧಿ ಇಲಾಖೆಯು ನಿರಂತರವಾಗಿ ಈ ರೀತಿಯ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗುತ್ತಿದೆ. ಬೆಂಗಳೂರು, ಚನ್ನಪಟ್ಟಣ, ಗದಗ್ನಲ್ಲಿ ಆಯೋಜಿಸಲಾಗಿತ್ತು. ವೃತ್ತಿಪರ ಕೌಶಲ್ಯ ಹೆಚ್ಚಿಸಲು ನಿರಂತರ ತರಬೇತಿ ಕಾರ್ಯಾಗಾರ ಸಹ ಆಯೋಜಿಸಲಾಗುತ್ತಿದೆ. ಕಲಬುರಗಿಯ ಉದ್ಯೋಗ ಮೇಳಕ್ಕೆ ಪೂರಕವಾಗಿ ಸಂದರ್ಶನ, ಸಂವಹನ ಕೌಶಲ್ಯ ಹೆಚ್ಚಿಸಲು ಸಹ ಇಲ್ಲಿನ ಯುವಕರಿಗೆ ಕಾಲೇಜುವಾರು ಕಾರ್ಯಾಗಾರ ಆಯೋಜಿಸಿದ್ದು, ಇದರ ಲಾಭ ನಿರುದ್ಯೋಗಿ ಸಮುದಾಯ ಪಡೆಯಬೇಕು ಎಂದರು. ಏಪ್ರಿಲ್ 16ರಂದು ಜಿಮ್ಸ್ ಆವರಣದ ಕ್ಯಾನ್ಸರ್ ಆಸ್ಪತ್ರೆ ಪಕ್ಕದ ಆವರಣದಲ್ಲಿ ನಡೆಯುವ ಬೃಹತ್ ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಗಣ್ಯರು 116 ಕೋಟಿ ರೂಪಾಯಿ ವೆಚ್ಚದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಲೋಕಾರ್ಪಣೆಗೊಳಿಸುವುದಲ್ಲದೆ ಕಿದ್ವಾಯಿ ಆಸ್ಪತ್ರೆಯಲ್ಲಿನ ಅತ್ಯಾಧುನಿಕ ಬ್ರಾಕಿಥೆರಪಿ ಸೇವೆಗೆ ಚಾಲನೆ ನೀಡಲಿದ್ದಾರೆ. ಇದಲ್ಲದೆ 92 ಕೋಟಿ ರೂಪಾಯಿ ವೆಚ್ಚದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, 92 ಕೋಟಿ ರೂಪಾಯಿ ವೆಚ್ಚದ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯ ಶಾಖೆ, 76 ಕೋಟಿ ರೂಪಾಯಿ ವೆಚ್ಚದ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ 200 ಹಾಸಿಗೆಯ ವಿಸ್ತರಣಾ ಕಟ್ಟಡ, 53 ಕೋಟಿ ರೂಪಾಯಿ ವೆಚ್ಚದ ಜಿಟಿಟಿಸಿ ಕಟ್ಟಡ, 21 ಕೋಟಿ ರೂಪಾಯಿ ವೆಚ್ಚದ ಸರ್ಕಾರಿ ಐಟಿಐ ಪುರುಷ ಉನ್ನತೀಕರಣ ಕಾಮಗಾರಿ, 50 ಕೋಟಿ ರೂಪಾಯಿ ವೆಚ್ಚದ ಅಲೈಡ್ ಹೆಲ್ತ್ ಸೈನ್ಸ್ ಸಂಸ್ಥೆ, 23 ಕೋಟಿ ರೂಪಾಯಿ ವೆಚ್ಚದ ಆರೋಗ್ಯ ಭವನ ಹಾಗೂ ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ ಆಡಿಟೋರಿಯಂ ಸಭಾಂಗಣ ನಿರ್ಮಾಣಕ್ಕೆ ಅಡಿಗಲ್ಲು ಸಮಾರಂಭ ಆಯೋಜಿಸಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ಕಲಬುರಗಿಯನ್ನು ಮೆಡಿಕಲ್ ಹಬ್ ಆಗುವ ನಮ್ಮ ಕನಸಿಗೆ ಪೂರಕವಾಗಿವೆ ಎಂದರು. ಒಂದು ಸಂಸ್ಥೆ ಈಗಾಗಲೇ ನಾವು 4ನೇ ತಾರೀಕಿನಿಂದ ಓರಿಯಂಟೇಷನ್ ಪ್ರಾರಂಭ ಆಗಿದೆ. ಒಂದು
ಇವತ್ತು ಕೂಡ ನಡೀತಾ ಇದೆ. 4ನೇ ತಾರೀಕು PAKVN ಇಂಜಿನಿಯರಿಂಗ್ ಕಾಲೇಜಲ್ಲಿ ಆಗಿದೆ. ಇವತ್ತು 7ನೇ ತಾರೀಕು ಗವರ್ಮೆಂಟ್ ಡಿಗ್ರಿ ಗರ್ಲ್ಸ್ ಕಾಲೇಜು, NV ಪಾಲಿಟೆಕ್ನಿಕ್ಕು, ಗವರ್ಮೆಂಟ್ ಐಟಿಐ ಇಲ್ಲಿ ನಡೀತಾ ಇದೆ. ಇವತ್ತು ಓರಿಯಂಟೇಷನ್ ಅಂದರೆ ಜಾಬ್ ಸಿಕ್ಕರ್ಸಿಗೆ ಯಾವ ರೀತಿ ಇಂಟ್ರೆಸ್ಟ್ ಫೇಸ್ ಮಾಡಬೇಕು ಅಂತೇಳಿ ಅವ್ರಿಗೆ ಸೆನ್ಸಿಟೈಸ್ ಮಾಡೋದು. ಆಮೇಲೆ 8ನೇ ತಾರೀಕು ಇದು ಪ್ರೊಫೆಸರ್ PS ಚೌಧರಿ ITI ಕಾಲೇಜ್ ಕಲಬುರಗಿ, ಆಟೋನಮಸ್ ಡಿಗ್ರಿ ಕಾಲೇಜ್ ಕಲಬುರಗಿ, ಕಮ್ಯುನಿಟಿ ಮೆಡಿಸಿನ್ ಕಾನ್ಫರೆನ್ಸ್ ಹಾಲ್ 5th ಫ್ಲೋರ್ ಜಿಮ್ಸ್ ಮೆಡಿಕಲ್ ಕಾಲೇಜ್ ಪ್ರಿಮೈಸಸ್ ಮತ್ತು KJBTI ಕಲಬುರಗಿ ಮತ್ತು ಗವರ್ಮೆಂಟ್ ವುಮೆನ್ಸ್ ಪಾಲಿಟೆಕ್ನಿಕ್, HKS ಪಾಲಿಟೆಕ್ನಿಕ್ ಕಾಲೇಜು ಇಲ್ಲೆಲ್ಲ ಕಡೆ ಸೆನ್ಸಿಟೈಸೇಷನ್ ನಡೀತಾ ಇದೆ, ಓರಿಯಂಟೇಷನ್ ನಡೀತಾ ಇದೆ. 9ನೇ ತಾರೀಕು ಗವರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜು ನಿಮಗೆ ನಾನು ಪಟ್ಟಿ ಕೊಡ್ತೀನಿ. ಮತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಳಂದೂರು, 11ನೇ ತಾರೀಕು ACT ಪಾಲಿಟೆಕ್ನಿಕ್ಕು, 11ನೇ ತಾರೀಕು GPTC ಕಲಬುರಗಿ ಇವೆಲ್ಲ ಓರಿಯಂಟೇಷನ್ ಕೂಡ ಪ್ರಾರಂಭ ಮಾಡಿದ್ದೀವಿ. ಜೊತೆಗೆ ಇಲ್ಲಿ ಇದು ವಿಶೇಷತೆ ಏನಂತಂದರೆ ನಾವು ನಮ್ಮ ಕಲ್ಯಾಣ ಕರ್ನಾಟಕದ ಡಿವಿಷನಲ್ ಒಂದು ಉದ್ಯೋಗ ಮೇಳ ಆಗಿರೋದ್ರಿಂದ ಇಲ್ಲಿ ಸುಮಾರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 73,000 ಗ್ರಾಜ್ಯುಯೇಟ್ಸು, ಡಿಪ್ಲೊಮಾ ಹೋಲ್ಡರ್ಸು ಯುವ ನಿಧಿಯಲ್ಲಿ ಎನ್ರೋಲ್ಮೆಂಟ್ ಆಗಿದೆ. ಅವ್ರಿಗೆ ನಾವು ಈಗಾಗಲೇ SMS ಕಳಿಸಿದ್ದೀವಿ. ಏನಂದರೆ ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಿಕ್ಕೆ 2 ಸಾರಿ SMS ಹೋಗಿದೆ ಅವರಿಗೆ. ಮತ್ತು ಬೇರೆ ಬೇರೆಯವರು ಕೂಡ ಅದಕ್ಕೆ ಎನ್ರೋಲ್ಮೆಂಟ್ ಆಗ್ತಾ ಇದೆ. ಹಾಗಾಗಿ ಈ ಒಂದು ಉದ್ಯೋಗ ಮೇಳದಲ್ಲಿ ತಮ್ಮ ಮುಖಾಂತರ ಕಲ್ಯಾಣ ಕರ್ನಾಟಕದ ಎಲ್ಲ ಏನು ಉದ್ಯೋಗ ಬಯಸ್ತಕ್ಕಂಥ ಏನು ಗ್ರಾಜ್ಯುಯೇಟ್ಸ್ ಇದ್ದಾರೆ, ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ, ITI ಹೋಲ್ಡರ್ಸ್ ಇದ್ದಾರೆ, ಅದಲ್ಲದೆ ಇವತ್ತು 10th ಪಾಸ್ ಆಗಿರ್ಬೋದು, ಫೇಲ್ ಆಗಿರ್ಬೋದು, ಎಲ್ಲ ಜನರಿಗೆ ಯಾರಿಗೆ ಉದ್ಯೋಗ ಬೇಕು ಅವರು ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥ ಮನವಿಯನ್ನ ನಾನು ನಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ಈ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ನಮ್ಮ ಉದ್ಯೋಗ ಅವಕಾಶ ಒಂದು ಬಯಸ್ತಕ್ಕಂಥ ಜನರಿಗೆ ನಾನು ಆಹ್ವಾನವನ್ನ ಕೊಡ್ತಾ ಇದ್ದೀನಿ. ಕರ್ನಾಟಕ ರೇಷ್ಮೆ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರು ಹಾಗೂ ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ವಿಧಾನ ಪರಿಷತ್ತಿನ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್, ಜಗದೇವ್ ಗುತ್ತೇದಾರ್ ಕಾಳಗಿ, ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜಹರ್ ಆಲಂ ಖಾನ್, KCT ಕಾಲೇಜಿನ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಫರಾಜ್ ಉಲ್ ಇಸ್ಲಾಂ, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ MD ನಾಗರಾಜ್, GTTC MD ಡಾಕ್ಟರ್ ದಿನೇಶ್ ಕುಮಾರ್ ವೈಕೆ, ಸರಕಾರಿ ITI ಪುರುಷ ಪ್ರಾಂಶುಪಾಲರಾದ ಮುರಳೀಧರ ರತ್ನಗಿರಿ, ಜಿಲ್ಲಾ ಕೈಗಾರಿಕಾ ಕೇಂದ್ರದ ಉಪನಿರ್ದೇಶಕರಾದ ಅಬ್ದುಲ್ ಅಜಿಂ, ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಲಬುರಗಿಯ ಕೋಟ್ನೂರು ಡಿನಲ್ಲಿ ಇರುವ BSNL ಬಡಾವಣೆಯಲ್ಲಿ ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದ CC ರಸ್ತೆ ಕಾಮಗಾರಿಗೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಗುದ್ದಲಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ಕಲಬುರಗಿ ನಗರದ ಕೋಟ್ನೂರು ಡಿಯಲ್ಲಿ ಇರುವ BSNL ಬಡಾವಣೆಯಲ್ಲಿ ದಿನಾಂಕ 5ನೇ ಏಪ್ರಿಲ್ 2025ರಂದು ಸಂಜೆ 6 ಗಂಟೆಗೆ 30 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ CC ರಸ್ತೆ ಕಾಮಗಾರಿಯ ಉದ್ಘಾಟನಾ ಸಮಾರಂಭ ಜರುಗಿತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಆಗಮಿಸಿ ಗುದ್ದಲಿ ಪೂಜೆ ನೆರವೇರಿಸುವುದರ ಮುಖಾಂತರ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರು ಮಾಲಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಅಸಂಘಟಿತ ಕಾರ್ಮಿಕರ ಕಾಂಗ್ರೆಸ್ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಕಿಶೋರ್ ಗಾಯಕ್ವಾಡ್, BSNL ಬಡಾವಣೆಯ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಪಂಡಿತ್ ಕಾಂಬಳೆ, ಮುಖಂಡರಾದ TY ಯಲ್ಲಪ್ಪ, ಬಸಲಿಂಗಪ್ಪ S ಬಿರಾದಾರ್, T ರಾಘವೇಂದ್ರ, ದಿನೇಶ್ ದೊಡ್ಡಮನಿ, ವಿಜಯ್ ಕುಮಾರ್ ಕೋಬಾಳ್, ರೋಹಿದಾಸ ಶೀಲಮೂರ್ತಿ, ಕಮಲಾಕರ್ ಧನ್ನಿ, ಮರಿಯಪ್ಪ ಹಾವೇರಿ, ಗೋಪಾಲ್ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ಸುಮಾರು ಒಂದು 30 ಲಕ್ಷದ 15 ಲಕ್ಷದ 2 ಕೆಲಸ ಚಾಲನೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಸಂಪೂರ್ಣ BSNL ಬಡಾವಣೆ ಪರವಾಗಿ ಹಾಗೂ ಇಲ್ಲಿ ಕೊಟ್ನುಡಿ ಪರವಾಗಿ ಮತ್ತು ಇಲ್ಲಿ ನಡೆದಂಥ ಎಲ್ಲ ಗಣ್ಯಮಾನ್ಯರು ಹಾಗೂ ಎಲ್ಲ ಮುಖ್ಯಸ್ಥರ ಪರವಾಗಿ ನಾನು ಅವರಿಗೆ ಕೋಟಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಸುಮಾರು ಈ ಬಡಾವಣೆ ಆಗಿ 30 ವರ್ಷದಿಂದ ನಮ್ಮ ಇದು ಬಡಾವಣೆ. ಈ ಬಡಾವಣೆಯಲ್ಲಿ ಮೊಟ್ಟ ಮೊದಲನೇಯಾಗಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾನ್ಯ ಶ್ರೀ ಅಲ್ಲಮಪ್ರಭು ಗೌಡರ ನೇತೃತ್ವದಲ್ಲಿ ಇದು ಕೆಲಸ ಆಗ್ತಾಯಿದೆ. ಇದರಿಂದ ನಮ್ಮ ಭಾಗದ ಅಭಿವೃದ್ಧಿ ಕೂಡ ಆಗುತ್ತೆ ಹಾಗೂ ಒಂದು ಒಳ್ಳೆಯ ವಾತಾವರಣ ಕೂಡ ಈ ನಮ್ಮ BSNL ಬಡಾವಣೆಯಲ್ಲಿ ಒಂದು ಸಂಚಲನ ಆಗಿದೆ. ಬುದ್ಧ ಬಸವ ಅಂಬೇಡ್ಕರ್ ತತ್ವದಲ್ಲಿ ಇವತ್ತಿನ ದಿನ ಮಾನ್ಯ ಶ್ರೀ ಅಲ್ಲಮಪ್ರಭು ಪಾಟೀಲ್ ಅವರು ಇಲ್ಲಿ ಬಂದಿದ್ದಾರಲ್ಲ, ಅವರಿಗೆ ನಾವು ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ಸಮಯ ಒಂದು ಒಳ್ಳೆಯ ಸಂತೋಷದ ಸಮಯ. ಏಕೆಂದರೆ
ಈ ಒಂದು ಪ್ರದೇಶದಲ್ಲಿ ಸುಮಾರು ದಿನಗಳಿಂದ ರಸ್ತೆ ಆಗಿದ್ದಿಲ್ಲ. ನಮ್ಮ ಶಾಸಕರು ಬಂದ ನಂತರ ಒಂದು ಹೆಚ್ಚಿನ ಮುತುವರ್ಜಿ ವಹಿಸಿ ಈ ಬಡಾವಣೆಗೆ ಹೆಚ್ಚಿನ 1 ಲಕ್ಷ ಕೊಟ್ಟು ಅವರು ತಮ್ಮ ಅನುದಾನದಲ್ಲಿ 30 ಲಕ್ಷ ರೂಪಾಯಿಗಳ ಒಂದು ರಸ್ತೆಗೆ ಹಣವನ್ನು ಒದಗಿಸಿದ್ದಾರೆ. ಇದು ನಮ್ಮೆಲ್ಲರಿಗೂ ಸಂತೋಷ ವಿಷಯ. ಇದೇ ರೀತಿ ಅವರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸ ಮಾಡ್ತಾರಂಥೇಳಿ ನಮ್ಮೆಲ್ಲರಿಗೂ ನಂಬಿಕೆ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ಸಹಿತ ಈ ಒಂದು ಬಡಾವಣೆಯ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವುದಿದೆ. ಈ ಪಾಲಿಕೆ ವ್ಯಾಪ್ತಿಯಲ್ಲಿ ಬಂದ ನಂತರ ಸಹಿತ ನಾವು ಪಾಲಿಕೆಯಿಂದ ಏನೆಲ್ಲ ಸೌಲಭ್ಯ ಸಿಗಬೇಕೋ ಅವೆಲ್ಲ ಸೌಲಭ್ಯಗಳು ಈ ಬಡಾವಣೆಗೆ ಕೊಡ್ತೀವಿ ಅಂತೇಳಿ ಹೇಳಿ ಇಲ್ಲಿ ಕರೆಸಿ ಸನ್ಮಾನಿಸಿ, ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿ ಬಂದ ಮೇಲೆ ಈ ಬಡಾವಣೆಯ BSNL ಬಡಾವಣೆಯ ಮತ್ತು ಈ ಕ್ವಾಟ್ನೂಡಿ ಬಡಾವಣೆ, ಕರ್ಣೇಶ್ವರ ನಗರದಿಂದ, ರಾಮ ಮಂದಿರದಿಂದ, ಶಾಹಿ ಮಂದಿರದಿಂದ ಈ ಎಲ್ಲ ಬಡಾವಣೆ ಜನರು ಭಾಳ ಉತ್ಸಾಹದಿಂದ ನನಗೆ ಆಶೀರ್ವಾದ ಮಾಡಿದರು. ಕಲಬುರಗಿ ಜಿಲ್ಲೆಯ ದಕ್ಷಿಣ ಭಾಗದ ಎಲ್ಲರೂ ಕೂಡ ಭಾಳ ಸಂತೋಷದಿಂದ ಆಶೀರ್ವಾದ ಮಾಡಿ ಶಾಸಕರನ್ನಾಗಿ ಮಾಡಿದ್ರಿ. ಮಾಡಿದ ಮೇಲೆ ಎಲ್ಲೆಲ್ಲ ಏನೇನು ನಾವು ಹೇಳಿದೆವು, ಏನು ಮಾತು ಕೊಟ್ಟಿದ್ದೆವು, ಇಲ್ಲಿ ಬಡಾವಣೆಯಲ್ಲಿ ಬಂದ ತಕ್ಷಣ ನಾವು ಕಂಪೌಂಡ್ ವಾಲ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು, ಬೋರ್ವೆಲ್ ಹಾಕ್ತೀವಿ, ಒಂದು ಹೈಮಾಸ್ ಹಾಕ್ತೀವಿ ಅಂತಕ್ಕಂಥದ್ದು, ಮತ್ತು ಎಲ್ಲ CC ರಸ್ತೆ ಮಾಡ್ತೀವಿ ಅಂತ. ಮೊನ್ನೆ ಕೂಡ 15 ಲಕ್ಷ ರೂಪಾಯಿ CC ರಸ್ತೆ, ಇವತ್ತು 15 ಲಕ್ಷ ರೂಪಾಯಿ CC ರಸ್ತೆ ನಾವು ಪೂಜೆ ಮಾಡಿ ಚಾಲನೆ ಕೊಡಿದ್ವಿ. ನಿರ್ಮಿತ ಕೇಂದ್ರದವರು ಆ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಇವತ್ತು ಎಲ್ಲ ಕಡೆ ಉಗಾದಿ ಹಬ್ಬ ಆದ ನಂತರ ರಂಜಾನ್ ಹಬ್ಬ ಮತ್ತು ಬಾಬು ಜಗಜೀವನ್ ರಾಮ್ ಜಯಂತಿ, ನಾಳೆ ಬರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ, ಒಂದು ಒಳ್ಳೆಯ ಸುದಿನದ ತಿಂಗಳಿವೆ. ಇಂಥ ತಿಂಗಳಿನಲ್ಲಿ ನಾವು ಕಾರ್ಯವನ್ನು ಕೈಗೊಂಡು ಪ್ರಾರಂಭ ಮಾಡಿದ್ದೇವೆ. ಬಡಾವಣೆಯ ಎಲ್ಲ ಮುಖಂಡರು, ಇಲ್ಲಿಯ ನಮ್ಮ ಉಪಾಧ್ಯಕ್ಷರು ಕಿಶೋರ್ ಗಾಯಕ್ವಾಡ್ ಅವರು, ಕಾರ್ಮಿಕ ಮಂತ್ರಿಗಳಾದ ಬಸಲಿಂಗಪ್ಪ ಸರ್ ಅವರು, ಈ ದಿನೇಶ್ ಅವರು, ಶಿವಾನಂದ್ ಅವರು, ಬಡಾವಣೆ ಎಲ್ಲ ಪ್ರಮುಖರಿದ್ದೀರಿ. ಒಬ್ಬರು ಅಂತಲ್ಲ, ಇದು ಪಂಡಿತ್ ನಮ್ಮ ಕಾಂಬ್ಳೆಯವರು ಮನೆಯಿಂದ, ಸಂತೋಷ್ ಹೆಬ್ಬಾಳ ಮನೆಯಿಂದ ಗಿರೀಶ್ ರಾಠೋಡ್ ಮನೆಗೆ, ಮರಪ್ಪ ಅವರ ಮನೆಯಿಂದ CC ರಸ್ತೆ ನಿರ್ಮಾಣ. ನಾನು ಒಂದು ಮಾತು ಹೇಳಿದ್ದೀನಿ, ಇನ್ನೂ ನಮ್ಮಲ್ಲಿ ಹೊಸ ಬಜೆಟ್ ಈ ಒಂದು ವರ್ಷದ ಬಜೆಟ್ ಇದೆ. ಅದರಲ್ಲಿ ನಾವು ಯಾವ್ಯಾವ ಲಿಸ್ಟ್ ಕೊಡ್ತೀರಿ ಅದನ್ನು ಸೇರಿಸಿ ಈ ಒಂದು 2 ದಿನದಲ್ಲಿ ಏನಪ್ಪ ತೊಗೊಂಡು ಅವನು ಕೂಡ ಸೇರಿಸಿ ಆ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಯಾರು ಏನಪ್ಪ ಅಂದ್ರೆ ನಮ್ಮ ಮನೆ ಮುಂದೆ ಆಯಿತು ಅಲ್ಲಿ ಆಯಿತು ಅಂತ ಅನ್ನೋದಿಲ್ಲ. ಎಲ್ಲಿ ನೀವು ಲಿಸ್ಟ್ ಕೊಡ್ತೀರಿ ಆ ಲಿಸ್ಟ್ ಏನು ಕಿಶೋರ್ ಅವ್ರಿ ನಿಮಗೆ ನಾ ಹೇಳೀನಿ, ಎಲ್ಲೆಲ್ಲಿ ಅವ ತುಕಡಿಗಳು ಕೊಟ್ಬಿಡ್ರಿ. ಸರ್ಸಣ್ಣ ನನಗನ್ಸಿದ ಮಟ್ಟಿಗೆ ಈ ಬಡಾವಣೆ ಪೂರ ಹಾಕ್ದನಿ ಏನು ನಾವು ಅಥರ್ವ ಇದರಿಂದ ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲನೂ ಏನಪ್ಪ ಅಂದ್ರೆ ಮತ್ತೆ ಯಾವ ಉಳಿದೂ ಹಾಕಿ ಕೊಡ್ತೀವಿ. ಅದನ್ನ ನೀವು ಅಲ್ಲಿ ಹಾಕೋರು ಏನೋ ನನ್ನ ಮನೆ ಮುಂದೆ ಆಗಿಲ್ಲ ಅಂತಾರೆ ಅಲ್ರಿ. ಅದೇ ಈಗ ನಾಳೆ ಲಿಸ್ಟ್ ಕೊಟ್ಟರೆ ಮತ್ತೊಂದು 15-20 ಲಕ್ಷ ಏನು ಬರ್ತಾರೆ ಹಾಕಿ ಕೊಡ್ತೀನಿ. ಅಖಿಲ ಭಾರತ ವಿದ್ಯುತ್ ಬಳಕೆದಾರರ ಸಂಘದ ವತಿಯಿಂದ ಸರ್ಕಾರ ವಿದ್ಯುತ್ ದರ ಏರಿಕೆಯ ಆದೇಶ ಹೊರಡಿಸಿದ್ದನ್ನ ಹಿಂಪಡೆಯುವಂತೆ ಆಗ್ರಹಿಸಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಇದೀಗ ರಾಜ್ಯ ಸರ್ಕಾರ ವಿದ್ಯುತ್ ಕಂಪನಿಗಳ ನೌಕರರ ಗ್ರಾಚ್ಯುಟಿ ಮತ್ತು ಪಿಂಚಣಿಗಾಗಿ ವಿದ್ಯುತ್ ಗ್ರಾಹಕರ ಬಿಲ್ಲಿನಲ್ಲಿಯೂ ಯೂನಿಟ್ ಒಂದಕ್ಕೆ 36 ಪೈಸೆ ವಸೂಲಿ ಮಾಡಲು ಆದೇಶ ನೀಡಿದೆ. ನಿಗದಿತ ದರವನ್ನು ₹15 ಹೆಚ್ಚಿಸಿದೆ. ಇದು ಅತ್ಯಂತ ಖಂಡನಾರ್ಹ. ಈಗಾಗಲೇ ಎಲ್ಲಾ ರೀತಿಯ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿರುವಾಗ ಸರ್ಕಾರದ ಜವಾಬ್ದಾರಿಯನ್ನು ಜನರ ಮೇಲೆ ಹೊರಿಸುವುದು ಅಕ್ಷಮ್ಯ ಅಪರಾಧ. ಇದನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಅಖಿಲ ಭಾರತ ವಿದ್ಯುತ್ ಬಳಕೆದಾರರ ಸಂಘದ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಸರ್ಕಾರ ತಯಾರಿಯಂತೆ ವಿದ್ಯುತ್ತನ್ನು ಸಂಪೂರ್ಣವಾಗಿ ಖಾಸಗೀಕರಣ ಮಾಡಲು ತಯಾರಿ ನಡೆದಿದೆ. ಇದನ್ನು ವಿರೋಧಿಸಿ ಮತ್ತು ಪ್ರೀಪೇಯ್ಡ್ ಮೀಟರನ್ನು ಅಳವಡಿಸ್ತಾ ಇದ್ದಾರೆ. ಇನ್ನೊಂದು ಏನದ, ಪ್ರೀಪೇಯ್ಡ್ ಮೀಟರ್ ಅಂದರೆ ಚಾರ್ಜ್ ಯಾವ ರೀತಿ ನಾವು ಮಾಡ್ತಾ ಇದ್ದೇವಲ್ಲ ಮೊಬೈಲ್ಗೆ, ಆ ರೀತಿ ನಾವು ಮುಂಚೆನೇ ಅದಕ್ಕೆ ದುಡ್ಡು ತುಂಬಿ ನಾವು ಚಾರ್ಜ್ ಮಾಡಬೇಕು. ಅದು ಸ್ಟಾಪ್ ಆಯ್ತಂದ್ರೆ ವಿದ್ಯುತ್ನು ಕೂಡ ಸ್ಟಾಪ್ ಆಗ್ತಾ ಇದೆ. ಇದು ಜನರ ಮೇಲೆ ಬಹಳಷ್ಟು ಪರಿಣಾಮ ಬೀಳ್ತಾ ಇದೆ. ಇದು ವಿದ್ಯುತ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಗಾಳಿ ಬೆಳಕು ನೀರು ಎಷ್ಟು ಮುಖ್ಯವೋ ಅದೇ ರೀತಿ ವಿದ್ಯುತ್ ಕೂಡ ಅಷ್ಟೇ ಮುಖ್ಯ. ಬೆಳಕು ಒಬ್ಬ ಕವಿ ಹೇಳ್ತಾನೆ ಏನಂದ್ರೆ, ಫುಡ್ ಶುಡ್ ಬಿ ಫ್ರೀ, ಫೈರ್ ಶುಡ್ ಬಿ ಫ್ರೀ, ಫ್ಯೂಯಲ್ ಶುಡ್ ಬಿ ಫ್ರೀ. ಇದು ಇಂಗ್ಲೆಂಡ್ ಅಮೇರಿಕಾ ಕವಿ ಇದು ಪ್ರಸ್ತುತಪಡಿಸೋದು. ಆದರೆ ಇದು ಬಹಳ ಪ್ರಸ್ತುತವಿದೆ. ಪಬ್ಲಿಕ್ ಸಾಮಾನ್ಯ ಜನ ಬದುಕಬೇಕಾದ್ರೆ ಪ್ರಮುಖವಾಗಿ ಅವ್ರಿಗೇನು ಬೇಕು, ಬೆಳಗ್ಗೆ ನೀರು ಬೇಕು, ವಿದ್ಯುತ್ ಬೇಕು ಮತ್ತು ಫ್ಯೂಯಲ್ ಇಂಧನ ಬೇಕು. ಇದು ಇಲ್ಲಾರೆ ಮನುಷ್ಯ ಬದುಕಲಿಕ್ಕಾಗಲ್ಲ. ಇದು ಏನದ ಫ್ರೀ ಆದ್ರಂದ್ರೆ ಮನುಷ್ಯ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯದ. ಎಲ್ಲರಿಗೂ ನಾನು ಅಪೀಲ್ ಮಾಡ್ಕೊಳ್ತಾ ಏನಾದಲ್ಲ, ಗೌರ್ಮೆಂಟ್ ಇದೇನೋ ಖಾಸಗೀಕರಣ ಇನ್ನೂ ಹೆಚ್ಚುವರಿ ಇದಕ್ಕೇನೋ ದುಬಾರಿ ಮಾಡಲ್ಲ ಹೊಂಟದಲ್ಲ, ಇದಕ್ಕೆ ಎಲ್ಲರೂ ವಿರೋಧಿಸಬೇಕು ಅಂಥೇಳಿ ನಾ ಸಂಘಟನೆ ಪರವಾಗಿ ಈ ಅರಿವನ್ನು ಮೂಡಿಸ್ಲಿಕ್ಕೆ ಈ ಕಾರ್ಯಕ್ರಮ ನಾವು ಹಾಕ್ಕೊಂಡಿದ್ದೆವು. ಪ್ರತಿಯೊಬ್ಬರು ಇಲ್ಲಿ
ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇದು ಸ್ಟಾರ್ಟಿಂಗ್ ಇದೆ, ತಯಾರಿ ಇದೆ ಅಂತ ಸ್ಟಾರ್ಟಿಂಗ್ ಇದೆ, ಮೊದಲ ಹೆಜ್ಜೆ ಇದೆ. ಇದು ಇನ್ನೂ ಬೃಹತ್ ಪ್ರಮಾಣದಲ್ಲಿ ಹೋಗಬೇಕು, ಎಲ್ಲರನ್ನೂ ಅರಿವು ಮೂಡಿಸಿ ನಾವು ತಯಾರು ಮಾಡ್ತಾ ಇದ್ದೇವೆ. ಅದರ ಪೂರ್ವಕವಾಗಿ ಈ ಒಂದು ಪ್ರೊಟೆಸ್ಟ್ ಹಮ್ಮಿಕೊಳ್ಳಲು ಈ ಪ್ರತಿಭಟನೆಯಲ್ಲಿ ಅಖಿಲ ಭಾರತ ವರ್ಕಿಂಗ್ ಕಮಿಟಿಯ ಸದಸ್ಯರಾದ ಪ್ರಕಾಶ್ ಬಿರಾದಾರ್, ಸದಸ್ಯರಾದ ಎಸ್.ಎಂ. ಶರ್ಮಾ, ಸಂಚಾಲಕರಾದ ಶಿವರಾಜ್, ಅಬ್ದುಲ್ ಖದೀರ್, ಸಿ.ಕೆ. ಕಾಪಾಳೆ, ಅಬ್ದುಲ್ ವಹೀದ್, ಲಲಿತಾ ಬಿಜ್ಜರ್ಗಿ, ಮಲಕಪ್ಪ, ಕಲ್ಯಾಣ್ ರಾವ್, ಅಹಮದ್ ಹುಸೇನಿ, ಬಸವರಾಜ್ ರಾವೂರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಟಾಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.